ಹಲೋ ಎವ್ರಿವನ್, ಜೈ ಶ್ರೀರಾಮ್. ಹಿಂದಿನ ತರಗತಿಯಲ್ಲಿ ನಾವು ಹಳೆ ಕ್ವಶನ್ ಪೇಪರ್ನ ನೋಡಿದ್ವಿ. ಅದೇ ರೀತಿ ಇವಾಗ ಆಲ್ರೆಡಿ ನೀವು ಚಾಪ್ಟರ್ ವೈಸ್ ಎಲ್ಲ ಚಾಪ್ಟರ್ಗಳನ್ನ ಕವರ್ ಮಾಡಿರ್ತೀರ ಅಂದ್ಕೊತೀನಿ. ಈ ಎಕ್ಸಾಮ್ ಟೈಮಲ್ಲಿ ಕ್ವಿಕ್ ರಿವಿಷನ್ ಆಗಬೇಕಂತಂದರೆ ಮೊದಲನೇದಾಗಿ ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿರ್ಬೇಕು. ಆಲ್ಮೋಸ್ಟ್ ಈಗ ಆಲ್ರೆಡಿ ಕೆಲವೊಂದಿಷ್ಟು ಜನದ ಎಕ್ಸಾಮ್ ಮುಗಿದಿದೆ. ಇನ್ನು ಕೆಲವೊಂದಿಷ್ಟು ಜನದ ಲಾಸ್ಟಲ್ಲಿ ಇನ್ನೂ ಎಕ್ಸಾಮ್ಗಳಿದಾವೆ, ನಡೀತಾ ಇದ್ದಾವೆ. ಯಾರ್ಯಾರ್ದು ಎಕ್ಸಾಮ್ ಇದೆ ಅದು ಅವ್ರಿಗೆ ಅನುಕೂಲ ಆಗುತ್ತೆ. ಓಲ್ಡ್ ಕ್ವಶನ್ ಪೇಪರ್ನ ತೊಗೊಂಬಂದಿನಿ. ಇವತ್ತು ಕೂಡ SSCGD ರೀಸನಿಂಗು 2025ರಲ್ಲಿ ನಡೆದಿರ್ತಕ್ಕಂಥ ಹಳೆ ಪ್ರಶ್ನೆ ಪತ್ರಿಕೆ ನೋಡೋಣ ಯಾವ ರೀತಿ ಇದೆ ಕ್ವಶನ್ ಪೇಪರ್ ಅಂತ. ಆಲ್ರೆಡಿ ಕೇಳಿರ್ತಕ್ಕಂಥ ಕ್ವಶನ್ಗಳಿವು. ಇದೇ ಟೈಪ್ ಕ್ವಶನ್ಗಳನ್ನ ನೆಕ್ಸ್ಟ್ ಎಕ್ಸಾಮ್ದಲ್ಲೂ ಕೇಳ್ತಾರೆ. ಯಾರ್ದು ಎಕ್ಸಾಮ್ ಆಗಿಲ್ಲ, ಇನ್ನೂ ಎಕ್ಸಾಮ್ ಇದೆ, ಇನ್ನೂ ಮುಂದೆ ಎಕ್ಸಾಮ್ ಇದೆ, ಅವರು ಇದನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ನೋಡೋಣ ಕ್ವಶನ್ಸ್ ಯಾವ ರೀತಿ ಇದಾವಂತ. ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಬೋರ್ಡ್ ಮಾಸ್ ರೂಲ್ನ ಕೊಟ್ಟಿದ್ದಾರೆ. ಬೋರ್ಡ್ ಮಾಸ್ ರೂಲಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಮೊದಲನೇದಾಗಿ ಬ್ರಾಕೆಟ್ನ ಬಿಡಿಸ್ಕೋಬೇಕು. ಅದಾದ ನಂತರ ಆಫು, ಅದಾದ ನಂತರ ಭಾಗಾಕಾರ ಚಿಹ್ನೆ, ಅದಾದ ನಂತರ ಗುಣಾಕಾರ ಚಿಹ್ನೆ, ಅದಾದ ನಂತರ ಕೂಡಿಸೋ ಚಿಹ್ನೆ, ಅದಾದ ನಂತರ ನೆಕ್ಸ್ಟ್ ಲಾಸ್ಟಲ್ಲಿ ಕಳಿಬೇಕಾಗಿರೋದು ಕಳೆಯೋ ಚಿಹ್ನೆ. ಇದನ್ನು ನೋಡೋಣ ಕ್ವಶನ್ ಏನಿದೆ ಅಂತ. ಒಂದು ವೇಳೆ ನೀಡಲಾದ ಸಮೀಕರಣದಲ್ಲಿ ಭಾಗಾಕಾರ ಚಿಹ್ನೆ ಮತ್ತು ಗುಣಾಕಾರ ಚಿಹ್ನೆಗಳನ್ನು ಅದಲು ಬದಲು ಮಾಡಿದರೆ ಹಾಗೂ ಸಂಕಲನ ಚಿಹ್ನೆ ಮತ್ತು ವ್ಯವಕಲನ ಚಿಹ್ನೆಗಳನ್ನು ಅದಲು ಬದಲು ಮಾಡಿದರೆ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತದೆ? ಯಾವ ಸಂಖ್ಯೆ ಬರುತ್ತದೆ ನೋಡೋಣ. ಏನು ಮಾಡಬೇಕು ಇವಾಗ? ಭಾಗಾಕಾರ ಚಿಹ್ನೆ ಮತ್ತು ಗುಣಾಕಾರ ಚಿಹ್ನೆನ ನಾವು ಇಂಟರ್ಚೇಂಜ್ ಮಾಡಿ ಮತ್ತೆ ಇಲ್ಲಿ ನೆಕ್ಸ್ಟ್ ಸಂಕಲನ ಚಿಹ್ನೆ ಮತ್ತು ವ್ಯವಕಲನ ಚಿಹ್ನೆ ಏನು ಮಾಡಬೇಕು? ಅದಲು ಬದಲು ಮಾಡಬೇಕು. ಮಾಡ್ಬಿಟ್ಟು ನೋಡೋಣ. ಐವತ್ತು ವ್ಯವಕಲನ ಚಿಹ್ನೆ ಇದೆ, ನಾನು ಪ್ಲಸ್ ತಗೊತೀನಿ. ಮೈನಸ್ ಇದು 9, ಭಾಗಾಕಾರ ಇರೋದ್ರಿಂದ ನಾನು ಗುಣಾಕಾರ ತಗೊತೀನಿ. 1 ಸಂಕಲನ ಇರೋದನ್ನು ನಾನು ವ್ಯವಕಲನ ತಗೊತೀನಿ. 63 / 7. ಇದೇ ರೀತಿ ಹೇಳಿರೋದವರು. ನೋಡೋಣ ಏನಾಗುತ್ತಂತ. 50 + 9 × 1, 7 ಎಷ್ಟಲೇ 63, 7 9 63. 50 + 9 9 -9. 59 - 9 ಎಷ್ಟಾಗುತ್ತೆ? 59ಲ್ಲಿ 9 ಕಳೆದ್ರೆ ಉತ್ತರ 50 ಬರುತ್ತೆ. ಉತ್ತರ ಆಪ್ಷನ್ 2 ಅಲ್ಲಿದೆ. ಸರಿಯಾದ ಉತ್ತರ 50. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪೇಪರ್ ಫೋಲ್ಡಿಂಗ್. ಪೇಪರ್ನ ಫೋಲ್ಡ್ ಮಾಡಿ ಕಟ್ ಮಾಡಿದ್ರೆ ಅದನ್ನು ಓಪನ್ ಮಾಡಿದಾಗ ಯಾವ ಥರ ಬರುತ್ತೆ ಚಿತ್ರ ಅನ್ನೋದನ್ನು ಕೇಳಿದ್ದಾರೆ. ನೋಡೋಣ ಕ್ವಶನ್ ಓದೋಣ ಮೊದಲು. ಒಂದು ಕಾಗದವನ್ನು ಮಡಚುವ ಕ್ರಮ ಮತ್ತು ಮಡಿಸಿದ ಕಾಗದವನ್ನು ಉತ್ತರಿಸುವ ವಿಧಾನವನ್ನು ಈ ಕೆಳಗಿನ ಚಿತ್ರದಲ್ಲಿ ತೋರಿಸಲಾಗಿದೆ. ಈ ಕಾಗದವನ್ನು ಬಿಚ್ಚಿದಾಗ ಅದು ಹೇಗೆ ಕಾಣಬಹುದು? ಈ ಥರ ಒಂದು ಪೇಪರ್ ಇರುತ್ತೆ, ಈ ಥರ ಒಂದು ಪೇಪರ್ ಇರುತ್ತೆ. ಅದನ್ನೇನು ಮಾಡ್ತಾರೆ? ಈ ಥರ ಇದನ್ನ ಈ ಥರ ಮಡಿಸ್ತಾರೆ. ಒಂದು ಕಡೆ ಮಡಿಸಿ ಅದನ್ನೇನು ಮಾಡ್ತಾರೆ? ಕಟ್ ಮಾಡ್ತಾರೆ. ಎಷ್ಟು ಕಟ್ ಮಾಡ್ತಾರೆ? ಇಲ್ಲಿ ಕಟ್ ಮಾಡಿದ್ದಾರೆ ನೋಡ್ರಿ, ಇಲ್ಲಿ ಕಟ್ ಮಾಡಿದ್ದಾರೆ, ಮತ್ತು ಇಲ್ಲಿ ಇಷ್ಟು ಕಟ್ ಮಾಡಿದ್ದಾರೆ, ಇಲ್ಲಿ ಇಷ್ಟು ಕಟ್ ಮಾಡಿದ್ದಾರೆ. ಇಷ್ಟು ಕಟ್ ಮಾಡಿದ್ಮೇಲೆ ಹಿಂಗೆ ಮಡಿಸಿ ಕಟ್ ಮಾಡಿ ಮತ್ತೆ ಈ ಥರ ಓಪನ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ಕೇಳಿದ್ದಾರೆ. ನೋಡೋಣ. ಈ ಥರ ಓಪನ್ ಮಾಡಿದಾಗ ಇಲ್ಲಿದ್ದು ಈ ಕಡೆ ಬರುತ್ತೆ, ಆಪೋಸಿಟ್, ಡೆಡ್ ಆಪೋಸಿಟ್ ಬರುತ್ತೆ. ಈ ಕಡೆ ಇಲ್ಲಿ ಬರುತ್ತೆ, ಇಲ್ಲಿದ್ದು ಇಲ್ಲಿ ಬರುತ್ತೆ, ಅದಾದ ನಂತರ ಇಲ್ಲಿದ್ದು ಈ ಥರ ಬರುತ್ತೆ. ಈ ಥರ ಚಿತ್ರ ಎಲ್ಲೈತೆ ನೋಡಬೇಕು. ಆಪ್ಷನ್ 1, 2, 3, 4 ಇದಾವಲ್ಲಿ ಯಾವುದಿದೆ? ಇದು ನೋಡ್ರಿ, ಇಲ್ಲಿ ಇದಂತೂ ಆಗಲ್ಲ. ಇದು ಯಾಕಂದರೆ ಸೈಡಲ್ಲಿ ಬಂದಿದೆ, ಸೈಡಲ್ಲಿ ಇಲ್ಲ. ಇದು ಕೂಡ ಆಗಲ್ಲ, ಸೈಡಲ್ಲಿ ಬಂದಿದೆ, ಸೈಡ್ ಇದು ಒಂದೇ ಬಂದಿದೆ. ನಾನು ಹೇಳಿದ್ವಿ 2 ಬಂದಿದೆ, ಇಲ್ಲೊಂದು ಬಂದಿದೆ, ಇಲ್ಲೊಂದು ಬಂದಿದೆ, ಇಲ್ಲೊಂದು ಬಂದಿದೆ, 2 ಕಡೆ ಬರಬೇಕು. ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ ಐತೆ ನೋಡ್ರಿ. ಆಪ್ಷನ್ 1 ಸರಿಯಾದ ಉತ್ತರ. ಸೇಮ್ ನಾನು ಇಲ್ಲಿ ಮಾಡಿದ್ದೀನಲ್ಲ ಅದೇ ಥರ ಬಂದೈತೆ, ಅಲ್ಲೂ ಕೂಡ ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ಕೋಡಿಂಗ್ ಡಿಕೋಡಿಂಗ್. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ JAMB ಅನ್ನು 5, 1, 3, 9 ಎಂದು ಸಂಕೇತಿಸಲಾಗಿದೆ ಮತ್ತು BALM ಅನ್ನು 5, 9, 5, 2, 1 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ನೀಡಲಾದ ಸಂಕೇತ ಭಾಷೆಯಲ್ಲಿ L ನ ಸಂಕೇತ ಯಾವುದು? ನೋಡೋಣ, ಟ್ರೈ ಮಾಡ್ರಿ, ಪಾಸ್ ಮಾಡಿ. JAMB ಇದನ್ನೇನಂತ ಕೋಡ್ ಮಾಡಿದ್ದಾರೆ ಅವರು? 5, 1, 3, 9. ನೆಕ್ಸ್ಟ್ BALM ಇದನ್ನೇನಂತ ಕೋಡ್ ಮಾಡಿದ್ದಾರೆ? 9, 5, 2, 1. ನಮಗೆ ಬೇಕಾಗಿರೋದು ಅವ್ರೇನು ಕೇಳಿದ್ದಾರೆ? ಎಲ್ನ ಸಂಕೇತ ಭಾಷೆ ಯಾವುದಂತ ಕೇಳಿದಾರ. ಆಲ್ಮೋಸ್ಟ್ ಇದರಲ್ಲಿ ಯಾವ್ದು ಸೇಮ್ ಐತೆ ನೋಡ್ರಿ. ಜೆ ಐತೆ, ಜೆ ಅಲ್ಲಿಲ್ಲ. ಇಲ್ಲಿ ಎ ಐತೆ, ಇಲ್ಲೂ ಎ ಐತೆ, ಇಲ್ಲೂ ಎಮ್ ಐತೆ, ಇಲ್ಲೂ ಎಮ್ ಐತೆ, ಇಲ್ಲೂ ಬಿ ಐತೆ, ಇಲ್ಲೂ ಬಿ ಐತೆ. ಆಯ್ತು, ಇಲ್ಲಿ ಇಲ್ಲೂ 3 ಸೇಮ್ ಇದೆ, ಅಲ್ಲೂ 3 ಸೇಮ್ ಇದೆ. ಇಲ್ಲೂ ಅಲ್ಲೂ ಎರಡು ಕಡೆನೂ 3 ಸಂಖ್ಯೆ ಸೇಮ್ ಆಗಿ ಬಂದಿರ್ತಾವ. ಆ 3 ಸಂಖ್ಯೆ ಯಾವ್ದಂತ ಹೊಡೆದಾಕ್ಬಿಡಮ್ಮ ಅಂತ. ಇಲ್ಲಿ 5 ಐತೆ, ಇಲ್ಲೂ 5 ಐತೆ, ಇಲ್ಲಿ 1 ಐತೆ, ಇಲ್ಲೂ 1 ಐತೆ, ಇಲ್ಲಿ 9 ಐತೆ, ಇಲ್ಲೂ 9 ಐತೆ. ಅಂದ್ರೆ ಎಲ್ ನ ಸಂಖ್ಯೆ 2 ಆಗಿರುತ್ತೆ. ಇದಾದ್ರೆ ಇದು ಜೇದಾಗುತ್ತೆ, ಇದು ಜೇದಾಗುತ್ತೆ, ಇದು ಎಲ್ 2. ಆಪ್ಷನ್ 4 ಅಲ್ಲಿದೆ. ಸರಿಯಾದ ಉತ್ತರ 2. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿ ಹೊಂದುತ್ತದೆ? ಯಾವುದು ಸರಿ ಹೊಂದುತ್ತದೆ? ಇಲ್ಲಿಂದ ಇಲ್ಲಿಗೆ ಎಷ್ಟು ಮೈನಸ್ ಆಗಿದೆ? 18 ಮೈನಸ್ ಆಗಿದೆ. ಇಲ್ಲಿಂದ ಇಲ್ಲಿಗೆ 27 ಮೈನಸ್ ಆಗಿದೆ. ಇಲ್ಲಿಂದ ಇಲ್ಲಿಗೆ 36 ಮೈನಸ್ ಆಗಿದೆ. ಎಲ್ಲ ಮೈನಸ್ ಆಗಿದಾವೆ ಇವು. ನೆಕ್ಸ್ಟ್ 36. ಇಲ್ಲಿಂದ ಇಲ್ಲಿಗೆ ಕಡಿಮೆ ಆಗಿರೋದ್ರಿಂದ ನಾನು ಮೈನಸ್ ತಗೊಂತಾ ಇದ್ದೀನಿ. ಮತ್ತೆ ಹೆಚ್ಚು ಕಡಿಮೆ ಆಗಿದ್ರೆ ಮೈನಸ್ ಪ್ಲಸ್ ಮಾಡ್ತಿದ್ದೆ, ಅಥವಾ ಜಾಸ್ತಿ ಹೆಚ್ಚು ಕಡಿಮೆ ಆಗಿದ್ರೆ ಅಥವಾ ಗುಣಾಕಾರ ಮಾಡ್ತಿದ್ದೆ. ಜಾಸ್ತಿ ಹೆಚ್ಚಾಗಿದ್ರೆ ಜಾಸ್ತಿ ಏನು ಡಿಫ್ರೆನ್ಸಿಯೇಷನ್ ಬಂದಿಲ್ಲ ಇದರಲ್ಲಿ, ಅದಕ್ಕೋಸ್ಕರ ನಾನು ಮೈನಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಎಷ್ಟು? 45 ಇರ್ಬೋದು. ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ, ನೋಡ್ಕೊಂಡಿರ್ತೀನಿ. 82 ಮೈನಸ್ ಮಾಡಿದ್ರೆ 5, 45 ಕರೆಕ್ಟ್ ಆಗಿ. -45 ಏನಿದೆ ಇದರಲ್ಲಿ ಫಾರ್ಮುಲಾ? ಎಲ್ಲಾನು 3 ಮಗ್ಗಿಲಿ ಬರ್ತಾವ ನೋಡ್ರಿ. ಎಲ್ಲಾನು 3 ಮಗ್ಗಿಲಿ ಬರ್ತಾವ ನೋಡ್ರಿ. 3 6 18, 3 9 27, 3 12 36, 3 15 45. ಏನು ವ್ಯತ್ಯಾಸ ಇದೆ ಇಲ್ಲಿ? ಎಲ್ಲಾನು 3 ಮಗ್ಗಿಲಿ ಐತಿ. ಏನು ವ್ಯತ್ಯಾಸ ಐತಿ? ಇಲ್ಲಿಂದ +3 ಆಗಿದೆ, ಇಲ್ಲಿಂದ ಇಲ್ಲಿಗೆ +3 ಆಗಿದೆ, ಇಲ್ಲಿಂದ ಇಲ್ಲಿಗೆ +3. ಅಂದರೆ +3 3ರಿಂದ ಗುಣಾಕಾರ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಏನು ಮಾಡಬೇಕು? ನೆಕ್ಸ್ಟ್ ಇಲ್ಲಿ 3 15 ಆಗೈತೆ, 3 18 ಮಾಡಬೇಕು. 3 18 18 3 54. ಈ 82ರಲ್ಲಿ 54ನ ಕಳೆದ್ರೆ 28 ಬರುತ್ತೆ. 28 ಸರಿಯಾದ ಉತ್ತರನ 12ರಲ್ಲಿ 4 ಹೋದ್ರೆ 8 7 28 ಸರಿಯಾದ ಉತ್ತರ. ಬೋರ್ಡು. ನೆಕ್ಸ್ಟ್ ಕ್ವಶನ್. ಗ್ರೇಸ್ಫುಲ್ ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರವನ್ನು
ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳ ಸ್ಥಾನಗಳು ಬದಲಾಗದೆ ಹಾಗೆಯೇ ಉಳಿದಿರುತ್ತವೆ? ಈ ಥರ ಕೇಳಿದಾಗ ಏನು ಮಾಡ್ಬೇಕಂದ್ರೆ ಅಕ್ಷರಗಳ ಸ್ಥಾನಗಳನ್ನ ಕಂಡುಹಿಡಿಬೇಕು ಮೊದಲು. ಆಮೇಲೆ ABCD ಅಂತೂ ಎಲ್ರಿಗೂ ಬರ್ತಾವ. A ಆದಮೇಲೆ B, B ಆದಮೇಲೆ C, C ಆದಮೇಲೆ D, D ಆದಮೇಲೆ E, ಈ ಥರ ಒಂದಕ್ಕೊಂದು ಬರ್ತಾ ಹೋದ್ಮೇಲೆ ನೋಡೋಣ ಇದೇನಾಗುತ್ತಂತ ಮೊದಲು, ಆಮೇಲೆ ಹೇಳ್ತೀನಿ ಅದನ್ನ. ಏನಂತ ಕೊಟ್ಟಿದ್ದಾರೆ ಅವರು? ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗದೆ ಹಾಗೆಯೇ ಉಳಿದವಂತ ಕೊಟ್ಟಿದ್ದಾರಲ್ಲ, ನೋಡೋಣ ಎಷ್ಟು ಅಕ್ಷರಗಳ ಸ್ಥಾನ. ಅವ್ರೇನು ಕೊಟ್ಟಿದ್ದಾರೆ? GRACEFUL. ಇವುಗಳ ಸ್ಥಾನ ಎಷ್ಟಾಗಿದೆ? ಇದು 1 2 3 4 5 6 7 8 ಇಷ್ಟು ಸಂಖ್ಯೆಗಳಿದಾವ. ನೆಕ್ಸ್ಟ್ ನೋಡೋಣ ಯಾವುದು ಚೇಂಜ್ ಆಗಿದೆ, ಅದೇ ಸ್ಥಾನದಲ್ಲಿ ಯಾವುದು ಉಳಿತದಂತ. ಮೊದಲನೇದಾಗಿ ಬರ್ತಕ್ಕಂಥದ್ದು ABCD ಮೊದಲನೇದಾಗಿ A ಬರುತ್ತೆ, A. ಅದಾದ ನಂತರ C, ಅದಾದ ನಂತರ ಯಾವ್ದು ಬರುತ್ತೆ? E ಬರುತ್ತೆ. ಅದಾದ ನಂತರ ಬರೋದು F ಆದ್ಮೇಲೆ ಬರೋದು G ಆದ್ಮೇಲೆ ಬರೋದು ಯಾವುದು? L ಆದ್ಮೇಲೆ R ಆದ್ಮೇಲೆ ಲಾಸ್ಟಲ್ಲಿ U. ಯಾವುದಾದ್ರೂ ಸಂಖ್ಯೆ ಸೇಮ್ ಆಗಿ ಬಂದಿದೆ ನೋಡ್ರಿ, ಎಲ್ಲಾದ್ರೂ ಸೇಮ್ ಬಂದಿದೆ? ಯಾವುದು ಬಂದಿಲ್ಲ. ಹಾಗಾಗಿ ಯಾವುದು ಬಂದಿಲ್ಲ ಅಂತಂದ್ರೆ ಯಾವುದಿಲ್ಲ ಅನ್ನೋದು ಆಪ್ಷನ್ ಇದೆ. ಅದಕ್ಕೋಸ್ಕರ ನಾವು ಯಾವುದೂ ಇಲ್ಲ ಅಂತ ಅನ್ನೋದನ್ನ ಸರಿಯಾದ ಉತ್ತರ ಆಗಿ ನೋಡ್ತೀವಿ ಸ್ನೇಹಿತರೆ. ಸಿಟ್ಟಿಂಗ್ ಅರೇಂಜ್ಮೆಂಟ್, ಆಸನ ವ್ಯವಸ್ಥೆ, ಯಾರ್ಯಾರು ಎಲ್ಲೆಲ್ಲಿ ಕುಂತಾರ, ಯಾರ್ಯಾರು ಎಲ್ಲೆಲ್ಲಿ ನಿಂತಾರ ಅಂತ ನೋಡೋಣ. 8 ಜನರು ಪ್ರತಿ ಸಾಲಿನಲ್ಲಿ ತಲಾ 4 ಜನರು ಇರುವಂತೆ ಹಾಗೂ ಅಕ್ಕಪಕ್ಕದವರ ನಡುವೆ ಸಮಾನ ಅಂತರ ಇರುವಂತೆ 2 ಸಮಾನಾಂತರ ಸಾಲುಗಳಲ್ಲಿ ಕುಳಿತಿದ್ದಾರೆ. ಏನ್ ಮಾಡಿದ್ದಾರೆ? 8 ಜನ 2 ಸಾಲಾಗಿ ಕುಳಿತಿದ್ದಾರೆ. ಒಂದನೇ ಸಾಲಿನಲ್ಲಿ DEO, ಒಂದನೇ ಸಾಲಿನಲ್ಲಿ ಯಾರು ಕುಳಿತಿದ್ದಾರ? DEO ಮತ್ತೆ S ಇವರು ಕುಳಿತಿದ್ದಾರ. ಅವರೆಲ್ಲರೂ ಯಾವ ಕಡೆ ಮುಖ ಮಾಡಿದಾರ? ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ದಕ್ಷಿಣ ಅಂದ್ರೆ ಕೆಳಗಡೆ ಬರುತ್ತೆ. ಇಲ್ಲಿ ನಿಮಗೆ ದಿಕ್ಕುಗಳು ಗೊತ್ತಿರಬೇಕು, ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ. ಈ 4 ದಿಕ್ಕುಗಳಾದ್ರೂ ಗೊತ್ತಿರಲೇಬೇಕಾಗುತ್ತೆ. ನೆಕ್ಸ್ಟ್ ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ಎರಡನೇ ಸಾಲಿನಲ್ಲಿ F, A, R ಮತ್ತು M ಇವ್ರೇನ್ ಮಾಡಿದಾರೆ? ಉತ್ತರಕ್ಕೆ ಮುಖ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೊಂದು ಸಾಲಿನಲ್ಲಿ ಇರುವಂತೆ ಮತ್ತೊಬ್ಬ ವ್ಯಕ್ತಿಗೆ ಮುಖ ಮಾಡಿ ಕುಳಿತಿದ್ದಾರೆ. ಏನು? ಡೆಡ್ ಆಪೋಸಿಟ್ ಆಗಿ ಕುಳಿತಿದ್ದಾರೆ. ಇವರು ಮೇಲ್ಗಡೆ ಮುಖ ಮಾಡಿದ್ರೆ ಉತ್ತರಕ್ಕೆ ಮುಖ ಮಾಡಿದರೆ, ಇವರು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ನೋಡೋಣ, ಇದೇ ಸೀರಿಯಲ್ ಪ್ರಕಾರ ಕುಂತಿರ್ತಾರಂತ ಅವ್ರು ಹೇಳಿಲ್ಲ, ಆದ್ರೆ ಯಾರ್ಯಾರು ಎಲ್ಲೆಲ್ಲಿ ಕುಂತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಇಲ್ಲಿ ಈ ಅವರ ಎಡಕ್ಕೆ ಕೇವಲ ಡಿ ಮಾತ್ರ ಕುಳಿತಿದ್ದಾನೆ. ಈ ಅವರ ಎಡಕ್ಕೆ ಕೇವಲ ಡಿ ಮಾತ್ರ ಕುಳಿತಿದ್ದಾರೆ. ಈ ಅವರ ಎಡಕ್ಕೆ ಅಂತಂತಂದ್ರೆ ಈ ಇಲ್ಲಿ ಬಂದ್ರೆ ಡಿ ಇಲ್ಲಿ ಬರುತ್ತೆ. ಯಾಕಂದ್ರೆ ಇವರು ದಕ್ಷಿಣಕ್ಕೆ ಮುಖ ಮಾಡಿರೋದ್ರಿಂದ ಡಿ ಈ ಕಡೆ ಬರಲ್ಲ, ಈ ಕಡೆ ಬರುತ್ತೆ. ಈ ಕಡೆ ದಕ್ಷಿಣಕ್ಕೆ ಮುಖ ಮಾಡಿದಂತಂದ್ರೆ ಇಲ್ಲಿಂದ ಎಡಕ್ಕೆ ಇದಾಗಿರುತ್ತೆ. ಅರ್ಥ ಆಗಿರ್ಬೋದು. ಈ ಅವರ ಎಡಕ್ಕೆ ಕೇವಲ ಡಿ ಅವರು ಕುಳಿತಿದ್ದಾರೆ. ಎ ಅವರ ಎಡಕ್ಕೆ ಕೇವಲ ಆರ್ ಅವರು ಕುಳಿತಿದ್ದಾರೆ. ಎ ಅವರ ಎಡಕ್ಕೆ ಕೇವಲ ಆರ್ ಅವರು ಕುಳಿತಿದ್ದಾರೆ ಅಂತಂದ್ರೆ ಈ ತರ ಬರುತ್ತೆ. ಎ ಅವರ ಎಡಕ್ಕೆ ಕೇವಲ ಆರ್ ಅವರು ಕುಳಿತಿದ್ದಾರೆ. ಎ ಮತ್ತು ಎಫ್ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕುಳಿತಿದ್ದಾರೆ. ಎ ಮತ್ತು ಎಫ್ ನಡುವೆ, ಎಫ್ ಇಲ್ಲಿ ಬಂದ್ರೆ ಎಫ್ ನಡುವೆ ಒಬ್ರು ಕುಳಿತಿದ್ದಾರೆ. ಇದು ಇಲ್ಲಿ ಆರ್ ಎ ಎಫ್ ಎಲ್ಲ ಬರ್ದಾಯ್ತು, ಉಳಿದಿರೋದು ಒಂದೇ ಎಂ ಅದು ಇಲ್ಲೇ ಬರುತ್ತೆ. ಮೇಲ್ಗಡೆ ಕೊಟ್ಟ ನಾವು ನೋಡೋಣ. ಇವಾಗ ಡಿ ಮತ್ತು ಓ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಡಿ ಮತ್ತು ಓ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಡಿ ಮತ್ತು ಓ ನಡುವೆ ಅಂದ್ರೆ ಕೇವಲ ಒಬ್ಬ ಇ ಮಾತ್ರ ಕುಳಿತಿದ್ದಾನೆ. DEO ಆಯ್ತು. ನೆಕ್ಸ್ಟ್ ಉಳಿದಿರೋದು ಯಾವುದು? DEO ಆದ್ಮೇಲೆ ಉಳಿದಿರೋದು ಎಸ್ ಒಂದೇ ಉಳಿದೈತೆ.
ಆಯಿತು. ಅವ್ರು ಹೇಳಿದ್ರೆ ಎಲ್ಲನೂ ಯಾರ್ಯಾರು ಎಲ್ಲಿ ಕುಂತಾರಂತ ಕೂಡಿಸ್ಬಿಟ್ಟಿವಿ ಅವ್ರನ್ನ. ಹಾಗಾದರೆ ಈ ಕೆಳಗಿನ ಯಾವ ಆಯ್ಕೆಯು ಇಬ್ಬರು ವ್ಯಕ್ತಿಗಳು ಪರಸ್ಪರರ ಕಡೆ ಮುಖ ಮಾಡಿರುವುದನ್ನು ಪ್ರತಿನಿಧಿಸುತ್ತದೆ? ನೋಡೋಣ ಯಾರಿಗೆ ಯಾರ್ಯಾರ ಆಪೋಸಿಟ್ ಕೂತಿದಾರಂತ. ಇಲ್ಲಿ ಎಲ್ಲ ಈನೇ ಕೊಟ್ಟಿರೋದ, ಈಗ ಆಪೋಸಿಟ್ ನೋಡೋಣ. ಈ ಎಲ್ಲಿದೆ, ಈಗೆ ಆಪೋಸಿಟ್ ಆಗಿ ಯಾರು ಕೂತಿದಾರ? ಎಂ ಕೂತಿದಾರ. ಇ ಮತ್ತೆ ಎಂ, ಇ ಮತ್ತೆ ಎಂ. ಆಪ್ಷನ್ 1ರಲ್ಲಿ ಸರಿಯಾದ ಉತ್ತರ ಇದೆ. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಿಲೋಜಿಸಮ್. ಕ್ವಶನ್ ನೋಡ್ರಿ ಸ್ವಲ್ಪ. ಸಿಲೋಜಿಸಮ್ನ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಆ ಹೇಳಿಕೆಗಳು ನಿಜ ಜೀವನದಲ್ಲಿ ನಿಜ ಆಗಿಲ್ಲದೆ ಇದ್ರೂ ಕೂಡ ಅದನ್ನ ಈ ಕ್ವಶನ್ಗೆ, ಈ ಸದ್ಯಕ್ಕೆ ನಾವೇನಂತ ತಿಳ್ಕೊಬೇಕು, ನಿಜ ಅಂತ ತಿಳ್ಕೊಂಡು ಈ ಸಮಸ್ಯೆನ ಸಾಲ್ವ್ ಮಾಡಬೇಕು. ಹೇಳಿಕೆಗಳು ಏನಂತ ಕೊಟ್ಟಿದ್ದಾರೆ, ಎಲ್ಲ ಬಲೆಗೋಡೆಗಳು ಗೋಡೆಗಳು, ಎಲ್ಲ ಕಾಂಕ್ರೀಟ್ಗಳು ಗೋಡೆಗಳು, ಎಲ್ಲ ಸೇತುವೆಗಳು ಗೋಡೆಗಳು. ಈ ಥರ ಆದರೆ ಹೇಳಿಕೆಗಳಿಂದ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡೋಣ, ಡ್ರಾಯಿಂಗ್ ಮಾಡೋಣ. ಎಲ್ಲ ಬಲೆಗೋಡೆಗಳು ಗೋಡೆಗಳು, ಎಲ್ಲ ಬಲೆಗೋಡೆಗಳು, ಎಲ್ಲ ಬಲೆಗೋಡೆಗಳು ಏನಾಗಿದಾವ? ಗೋಡೆಗಳಾಗಿದಾವ. ಎಲ್ಲ ಬಲೆಗೋಡೆಗಳು ಏನಾಗಿದಾವ? ಗೋಡೆಗಳಾಗಿರೋದ್ರಿಂದ ನಾವು ಬಲೆಗೋಡೆಗಳನ್ನ ಒಳಗಡೆ ಮಾಡಿ ಗೋಡೆಗಳನ್ನ ಹೊರಗಡೆ ಮಾಡಬೇಕು. ಯಾಕಂದರೆ ಗೋಡೆಗಳ ಒಳಗಡೆನೆ ಬಲೆಗೋಡೆಗಳು ಇರೋದ್ರಿಂದ ಎಲ್ಲ ಬಲೆಗೋಡೆಗಳು ಗೋಡೆಗಳು ಆಗಿರುತ್ತವೆ. ನೆಕ್ಸ್ಟ್, ಎಲ್ಲ ಕಾಂಕ್ರೀಟ್ಗಳು ಗೋಡೆಗಳು, ಎಲ್ಲ ಕಾಂಕ್ರೀಟ್ಗಳು ಗೋಡೆಗಳಾಗಿರೋದ್ರಿಂದ ಕಾಂಕ್ರೀಟ್ಗಳು ಏನು ಮಾಡ್ತಾವೆ? ಗೋಡೆಗಳು ಒಳಗಡೆ ಬರ್ತವೆ. ಆದರೆ ಅವರು ಪರ್ಟಿಕ್ಯುಲರ್ ಆಗಿ ಬಲೆಗೋಡೆಗಳಿಗೂ ಕಾಂಕ್ರೀಟ್ಗೂ ಯಾವುದೇ ರೀತಿ ಸಂಬಂಧ ಇದೆ ಅಂತ ಹೇಳಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಕಾಂಕ್ರೀಟ್ಗಳನ್ನು ಕಾಂಕ್ರೀಟ್ ಸಪ್ರೇಟಾಗಿ ಅದರ ಗೋಡೆಗಳ ಒಳಗಡೆನೆ ಬರುತ್ತೆ ಕಾಂಕ್ರೀಟು. ನೆಕ್ಸ್ಟ್, ಎಲ್ಲ ಸೇತುವೆಗಳು ಗೋಡೆಗಳು, ಎಲ್ಲ ಸೇತುವೆಗಳು ಕೂಡ ಗೋಡೆಗಳಾಗಿರ್ತವೆ. ಈ ಥರ ಯಾಕೆ ಬಿಡಿಸ್ಕೊಂಡಿದ್ದೀನಿ ಅಂತಂದರೆ, ಬಲೆಗೋಡೆಗಳಿಗೆ ಯಾವುದೇ ರೀತಿ ಸಂಬಂಧ ಇದೆ ಅಂತ ಹೇಳಿಲ್ಲ. ಸಂಬಂಧ ಇದೆ ಅಂತ ಹೇಳಿದರೆ ನಾವು ಬಲೆಗೋಡೆಗಳ ಜೊತೆ ಸೇರಿಸ್ಬೋದಾಗಿತ್ತು. ಇಲ್ಲಿ ಸಂಬಂಧ ಇರೋದು ಗೋಡೆಗಳ ಜೊತೆ ಸೇತುವೆಗೆ ಮತ್ತು ಕಾಂಕ್ರೀಟ್ಗೆ ಸಂಬಂಧ ಇರೋದ್ರಿಂದ ಅವ್ರೊಳಗಡೆ ಬಿಡಿಸ್ಕೊಂಡಿದ್ದೀನಿ ನಾನು. ತೀರ್ಮಾನ ಏನಂತ ಕೊಟ್ಟಿದ್ದಾರೆ ನೋಡೋಣ. ತೀರ್ಮಾನ, ಕೆಲವು ಸೇತುವೆಗಳು ಬಲೆಗೋಡೆಗಳು, ಬಲೆಗೋಡೆಗಳಿಗೂ ಸೇತುವೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗಾಗಿ ನಾವು 1ನೇ ತೀರ್ಮಾನನ ತಪ್ಪು ಅಂತ ಹೇಳ್ತೀವಿ. ನೆಕ್ಸ್ಟ್, ಕೆಲವು ಕಾಂಕ್ರೀಟ್ಗಳು ಸೇತುವೆಗಳು, ಕಾಂಕ್ರೀಟ್ಗೂ ಸೇತುವೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗಾಗಿ 2ನೇ ತೀರ್ಮಾನ ಕೂಡ ತಪ್ಪಾಗಿದೆ. ಅಂದರೆ ಯಾವ ಆಯ್ಕೆ 2 ಕೂಡ ತಪ್ಪಾಗಿರೋದ್ರಿಂದ ಯಾವ ಆಯ್ಕೆ ಸರಿಯಾಗಿರುತ್ತೆ? ತೀರ್ಮಾನಗಳಾದ 1 ಮತ್ತು 2 ಎರಡೂ ಅನುಸರಿಸುತ್ತವೆ. ತೀರ್ಮಾನಗಳಾದ 1 ಅಥವಾ 2 ಯಾವುದೂ ಅನುಸರಿಸುವುದಿಲ್ಲ. ತೀರ್ಮಾನ 1 ಮಾತ್ರ ಅನುಸರಿಸುತ್ತದೆ, ತೀರ್ಮಾನ 2 ಮಾತ್ರ ಅನುಸರಿಸುತ್ತದೆ. ಇಲ್ಲಿ 2 ಅನುಸರಿಸಿಲ್ಲ. ಅದಕ್ಕಾಗಿ ತೀರ್ಮಾನಗಳಾದ 1 ಅಥವಾ 2 ಯಾವುದೂ ಅನುಸರಿಸುವುದಿಲ್ಲ. ಆಪ್ಷನ್ 2 ಅಲ್ಲಿದೆಯಲ್ಲ, ಇದು ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಂದಿನ ಚಿತ್ರ ಯಾವ್ದು ಬರುತ್ತಂತ ಕಂಡು ಹಿಡಿಬೇಕು. ಈ ಕೆಳಗೆ ಕೊಟ್ಟಿರುವ ಚಿತ್ರ ಸರಣಿಯಲ್ಲಿನ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಹಾಕಿದಾಗ ಚಿತ್ರ ಸರಣಿಯ ವಿನ್ಯಾಸವನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಬಲ್ಲ ಚಿತ್ರವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ ಅಂತ ಕೇಳಿದ್ದಾರೆ. ಏನು ಮಾಡಿದಾರ, ಒಂದೊಂದಾಗಿ ಅವರು ಚಿತ್ರಗಳನ್ನ ಕೊಡ್ತಾ ಬಂದಿದ್ದಾರೆ. ಎಷ್ಟು ಚಿತ್ರ? 4 ಚಿತ್ರ ಕೊಟ್ಟಿದ್ದಾರೆ. 5ನೇ ಚಿತ್ರದಲ್ಲಿ ಯಾವ್ದು ಬರುತ್ತಾ ಅಂತ ನಾವು ಹೇಳ್ಬೇಕಾಗುತ್ತೆ. ನೋಡೋಣ, ಟ್ರೈ ಮಾಡೋಣ. 1ನೇ ಚಿತ್ರದಲ್ಲಿ $2 ಚಿಹ್ನೆಗಳಿದಾವ. 1ನೇ ಚಿತ್ರದಲ್ಲಿ $2 ಚಿಹ್ನೆಗಳಿದಾವ. 2ನೇ ಚಿತ್ರದಲ್ಲಿ $2 ಚಿಹ್ನೆ ಒಂದಾಗಿದೆ. $2 ಚಿಹ್ನೆ ಆಗಿದೆ, ಒಂದಾಗಿದೆ. 2 ಶೇಕಡ ಚಿಹ್ನೆಗಳು ಬಂದಿದಾವೆ. 2 ಶೇಕಡ ಚಿಹ್ನೆಗಳು ಬಂದಿದಾವ. ನೆಕ್ಸ್ಟ್ $1 ಚಿಹ್ನೆ ಇದ್ದು ಒಂದೇ $1 ಚಿಹ್ನೆ ಆಗಿದೆ ನೆಕ್ಸ್ಟ್ ಚಿತ್ರದಲ್ಲಿ. ನೆಕ್ಸ್ಟ್ ಎರಡು ಶೇಕಡ ಚಿಹ್ನೆಗಳಿದು ಏನಾಗಿದಾವ, 2ರವು ಒಂದಾಗಿದಾವ. ನೆಕ್ಸ್ಟ್ ಚಿತ್ರದಲ್ಲಿ 2ರದು ಒಂದಾಗಿದೆ. ಇದೇ ರೀತಿ ನೆಕ್ಸ್ಟ್ ಬಂದಿರೋದು 3 ತ್ರಿಭುಜಗಳು ಬಂದು 3 ಇದ್ದು 2 ಆಗಿದೆ. ಅಂದ್ರೆ ಏನಾಗಿದೆ, ಹಿಂದೆ ಯಾವುದು ಹೊಸ ಚಿತ್ರ ಬಂದಿರುತ್ತಲ್ಲ ಅದು ಮುಂದಿನ ಚಿತ್ರಕ್ಕೆ ಹೋದ್ಮೇಲೆ ಏನಾಗಿರುತ್ತೆ, 1 ಮೈನಸ್ ಆಗುತ್ತೆ. ಇದ್ರದ್ದು ರೂಲ್ಸ್ ಆಗಿದೆ. ಇಲ್ಲಿ 2 ಬಂದಿರೋದು 1 ಆಗೈತೆ, ಇಲ್ಲಿ 3 ಬಂದಿರೋದು 2 ಆಗೈತೆ. ಅದೇ ರೀತಿ ಇದು 4 ಬಂದಿದ್ರೆ ಇಲ್ಲಿ 3 ಆಗಿರುತ್ತೆ. ನೋಡೋಣ ಏನಾಗಿದೆ ಅಂತ. ಇಲ್ಲಿ 2 ಬಂದಿರೋದು, ಇಲ್ಲಿ ಇದು 1 ಬಂದೈತೆ, $1 ಚಿಹ್ನೆ 1 ಬಂದೈತೆ ಇಲ್ಲಿ. ಅದಕ್ಕೆ ನೆಕ್ಸ್ಟ್ ಇದು 2 ಬಂದೈತೆ ಶೇಕಡ ಚಿಹ್ನೆ. ಶೇಕಡ ಚಿಹ್ನೆ 2 ಬಂದ್ಮೇಲೆ ನೆಕ್ಸ್ಟ್ ತ್ರಿಭುಜ ಚಿಹ್ನೆ 3 ಬಂದೈತೆ ಹೊಸದಾಗಿ. 3 ಬಂದಾದ್ಮೇಲೆ ತ್ರಿಭುಜ ಚಿಹ್ನೆ 3 ಬಂದಿರೋ ಕಾರಣ ನೆಕ್ಸ್ಟ್ ವೃತ್ತ ಚಿಹ್ನೆ ಯಾವ್ದು, ವೃತ್ತ ಎಷ್ಟು ಬಂದು 4 ಬಂದಿದೆ. ನೆಕ್ಸ್ಟ್ ಅಂದ್ರೆ ಯಾವ್ದು ಬರಬೇಕು, ಇನ್ನು ಯಾವುದೇ ಹೊಸ ಚಿಹ್ನೆ ಬಂದ್ರು ಕೂಡ 5 ಚಿಹ್ನೆ ಬರಬೇಕು. ಬಂದಿರೋ ಹೊಸ ಚಿಹ್ನೆ, ಇಲ್ಲಿ ಹಳೆ ಚಿಹ್ನೆ ಬಂದಿರುತ್ತಲ್ಲ ಇದನ್ನ 1 ಮೈನಸ್ ಮಾಡಿ ಅದು 1 ಹೆಚ್ಚಿಗೆ ಆಗುತ್ತೆ, 1 ಚಿಹ್ನೆ ಹೆಚ್ಚಿಗೆ ಆಗುತ್ತೆ. ನೋಡೋಣ ಏನಾಗುತ್ತಂತ. ಮೊದಲನೇದಾಗಿ $, ಚಿಹ್ನೆ ಇಷ್ಟೇ ಬಂದೆ. ಅದಾದ ನಂತರ ಬರ್ತಕ್ಕಂಥದ್ದು ಶೇಕಡ ಚಿಹ್ನೆ. ಅದಾದ ನಂತರ ಬರ್ತಕ್ಕಂಥದ್ದು ತ್ರಿಭುಜ 2. ಇಲ್ಲಿ ವೃತ್ತಗಳು 4 ಬಂದಿದ್ದಾವೆ. 4 ಇದ್ದು 3 ಆಗುತ್ತೆ. ನೆಕ್ಸ್ಟ್ 3 ಆಗುತ್ತೆ. 1 2 3 ಆಗುತ್ತೆ. ಇನ್ಯಾವುದೇ ಬಂದರೂ ಕೂಡ ಎಷ್ಟು ಬರ್ಬೇಕು, ಇಲ್ಲಿ ನೀವು 4 ಬಂದಿರೋದ್ರಿಂದ ನೆಕ್ಸ್ಟ್ 5 ಬರ್ಬೇಕಾಗುತ್ತೆ. ಯಾವುದೇ ಚಿಹ್ನೆ ಬಂದ್ರೆ ಆಪ್ಷನ್ ಅಲ್ಲಿ ನೋಡೋಣ ಯಾವ ಚಿಹ್ನೆ ಕೊಟ್ಟಿದ್ದಾರೆ ಅಂತ. ಯು ಒಂದೇ ಕೊಟ್ಟಿದ್ದಾರೆ, ಯು ಮಾತ್ರ ಬರಬೇಕು. ಯು 5 ಬರಬೇಕು. ಎಷ್ಟು ಬರಬೇಕು, 5 ಬರಬೇಕು. 1 2 3 4 5. ಇದು ಸರಿಯಾದ ಉತ್ತರ ಆಗಿರೋದ್ರಿಂದ ಆಪ್ಷನ್ ಅಲ್ಲಿ ಎಲ್ಲಿದೆ ಅಂತ ಹುಡ್ಕೋಣ ಮೊದಲು. ಇದು ಆಗಿರಲ್ಲ, ಇದು ಕೂಡ ಆಗಿರಲ್ಲ. ನೋಡಿದ ತಕ್ಷಣ ತೆಗೆದಾಕ್ಬಿಡೋಣ ಅದನ್ನ. ಇದು ಕೂಡ ಆಗಿರುತ್ತೆ ಅನ್ಸುತ್ತೆ. ಆದ್ರೆ ಇಲ್ಲಿ ನೋಡ್ರಿ ಇಲ್ಲಿ 5 ಚಿತ್ರ ಬರ್ಬೇಕಾಗಿತ್ತು, 4 ಬಂದಿದಾವೆ ಇಲ್ಲಿ. ಇದು ಆಗಿರಲ್ಲ, ಇದು ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬಿಟ್ಟಿರೋ ಸ್ಥಳ ಏನೇನು ಹಾಕಬೇಕು, ಏನೇನು ಹಾಕೋಣ, ಆಯ್ಕೆ ಬಿಡೋಣ. ಕೆಳಗೆ ಕೊಟ್ಟಿರುವ ಸರಣಿಯಲ್ಲಿನ ಖಾಲಿ ಜಾಗಗಳಲ್ಲಿ ಅನುಕ್ರಮವಾಗಿ ಇರಿಸಿದಾಗ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಬಲ್ಲ ಅಕ್ಷರಗಳ ಸಂಯೋಜನೆಯನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ ಅಂತ ಕೇಳಿದ್ದಾರೆ. ನೋಡೋಣ ಏನಾಗಿರ್ಬೋದು. ಮೊದಲನೇ ಆಪ್ಷನಿಂದ ನೋಡ್ಕೊಂಡು ಹೋಗೋಣ, ಫಿಲ್ಅಪ್ ಮಾಡೋಣ. ಮೊದಲನೇದಾಗಿ CO ಫಿಲ್ ಮಾಡೋಣ. ಏನಾಯ್ತದಕ್ಕೆ, ನೋಡೋಣ ಏನಾಗುತ್ತೆ ಅಂತ. ಈ ಮೊದಲನೇ ಆಪ್ಷನ್ ತಗೊಳ್ಳೋಣ, ಟ್ರೈ ಮಾಡೋಣ. CRO ಆಯಿತು. ನೆಕ್ಸ್ಟ್ ಎಸ್ ಹಾಕೋಣ, ಇಲ್ಲಿ ಕ್ರಾಸ್ ಆಗುತ್ತೆ. ಅದ ನಂತರ ಸಿ ಆದ ನಂತರ ಇಲ್ಲೇ ಇದೆಯಲ್ಲ ಆನ್ಸರ್. ನೋಡೋಣ.
ಇದು ಫಸ್ಟ್ ಇದೇ ಆನ್ಸರ್ ಆಗುತ್ತೆ ನೋಡಬೇಕಾದ್ರೆ. ಇಲ್ಲಾಗ ಓ ಕ್ರಾಸ್ ಆಗಿದೆ, ಇದು ಕೂಡ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಿನೇ ಬರುತ್ತೆ. ಆರ್ ಓ ಎಸ್ ಎಸ್ ಕ್ರಾಸ್, ಮತ್ತೆ ನೆಕ್ಸ್ಟ್ ಸಿ ಆರ್ ಓ ಎಸ್ ಎಸ್ ಕ್ರಾಸ್, ಸಿ ಆರ್ ಓ ಎಸ್ ಎಸ್ ಅಂದರೆ ಬರ್ತಕ್ಕಂಥ ಉತ್ತರ ಓ ಎಸ್ ಸಿ ಎಸ್ ಆರ್ ಓ ಸಿ ಓ ಎಸ್. ಇದು ಒಂದನೇ ಆಯ್ಕೆಲ್ಲ. ಇದು ಓ ಎಸ್ ಬಂದರೆ ಸಾಕು, ಇಲ್ಲಿ ಯಾವುದೋ ಓನೇ ಇಲ್ಲ ಇಲ್ಲಿ, ಅದಕ್ಕೆ ಈಸಿಯಾಗಿ ಒಂದನೇ ಉತ್ತರ ಅಂತಾನೆ ಹೇಳ್ಬೋದು. ನನಗೂ ಕೂಡ ಹಿಂಗೆ ಗೊತ್ತಾಯ್ತು. ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಝೆಡ್. ಇದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಏನು ಕೇಳಿದವರು? ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ BSGN ಎಂಬುದನ್ನು 5, 22, 10, 17 ಎಂದು ಸಂಕೇತಿಸಲಾಗಿದೆ ಮತ್ತು TAUE ಎಂಬುದನ್ನು 23, 4, 24, 8 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ನೀಡಲಾದ ಭಾಷೆಯಲ್ಲಿ PJDQ ಎಂಬುದನ್ನು ಹೇಗೆ ಸಂಕೇತಿಸಲಾಗುತ್ತದೆ? BSGN ಇದನ್ನೇನಂತ ಡಿಕೋಡ್ ಮಾಡಿದಾರೆ ಅವರು? 5, 22, 10, 17. ಇದನ್ನ ನೋಡಿದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಏನು ಮಾಡಿದ್ದಾರೆ ಇಲ್ಲಿ? 2 5 ಆಗಿದೆ ಅಂತಂದರೆ ಇದು 2 5 ಆಗಿದೆ ಅಂತ +3 ಮಾಡಿದ್ದಾರೆ. ನೋಡೋಣ. PAUE 23, 4, 24, 8. ಬಿದು 5 ಆಗಿದೆ ಅಂತಂದರೆ +3 ಮಾಡಿದ್ದಾರೆ. S 19, 19 22 ಆಗೈತೆ ಅಂತಂದರೆ +3 ಮಾಡಿದ್ದಾರೆ. G 7, 7 10 ಆಗಿದೆ ಅಂತ ಇದು ಕೂಡ +3 ಆಗಿದೆ. N 14, 14 17 ಆಗಿದೆ ಅಂತಂದರೆ +3 ಆಗಿದೆ. ಎಲ್ಲನೂ ಕೂಡ +3 ಮಾಡಿದೆ. ಇದು ಕೂಡ ನೋಡ್ರಿ +3 ಅಂತಂದರೆ ಯಾವ ಥರ ಅಂತಂದರೆ ಬಿ ಎಷ್ಟು 2, ಇಲ್ಲಿಂದ +3 3 ಮಾಡಬೇಕು. 1 2 3 5 ಬಂದಿದೆ, 5 ಹಾಕ್ಯಾರೆ. S 19 ಇರೋದ್ರಿಂದ 22 ಆಗಿದೆ. 22 1 2 3 22 +3 ಮಾಡಿದ್ದಾರೆ. ಜಿ ಎಷ್ಟು? G 7 ಇದನ್ನ 10 ಅಂತ ಹಾಕಿದ್ದಾರೆ. 1 2 3 +3 ಮಾಡಿದರೆ 10 ಬರುತ್ತೆ. N 14, 14 ಇದು 17 ಅಂತ ಹಾಕಿದ್ದಾರೆ. 1 2 3 +3 ಮಾಡಿದರೆ 17 ಬರುತ್ತೆ. ನೆಕ್ಸ್ಟ್ ಟಿ ಕೂಡ ಅದೇ ಥರ. T 20 ಇದ್ರು 20 ಇರೋದನ್ನ 23 ಮಾಡಿದ್ದಾರೆ. T 20 1 2 3 23 ಆಗುತ್ತೆ. A 1 ಏನ ಸ್ಥಾನ 1 ಇರೋದ್ರಿಂದ 1ರಿಂದ +3 ಮಾಡಿದರೆ 1 2 3 +3 ಮಾಡಿದರೆ 4 ಬರುತ್ತೆ. U 21 ಆಗಿರುತ್ತೆ. U 21ಕ್ಕೆ +3 ಮಾಡಿದರೆ 1 2 3 +3 ಮಾಡಿದರೆ 24. ಈ ಮತ್ತೆ ಈ 5ರಿಂದ +3 ಮಾಡಿದರೆ 8 ಆಗುತ್ತೆ. ಇಲ್ಲಿ ನೋಡ್ರಿ ಈ 5 ಆಗಿದೆ. 1 2 3 +3 ಆಗಿ 8 ಆಗಿದೆ. ಅಂದ್ರೆ ಏನಾಗಿದೆ? ಎಲ್ಲಾನು ಕೂಡ +3 ಮಾಡಿ ಅದರ ಸಂಖ್ಯೆನ ಅದರ ಸ್ಥಾನನ ಬರೆದಿದ್ದಾರೆ. ನೆಕ್ಸ್ಟ್ ಯಾವ್ದು ಕೇಳಿದಾರೆ ಅವರು? PJDQ ಇದನ್ನು ನೋಡೋಣ. ಇದನ್ನು ಕೂಡ ನಾವು ಅದೇ ಫಾರ್ಮುಲಾಗಿ ಮಾಡ್ಬೇಕಾಗುತ್ತೆ. +3 ಮಾಡೋಣ. P ಎಷ್ಟಿದೆ?
P16 ಐತಿ. P16 ಐತಿ. 16ರಿಂದ +3 ಮಾಡ್ಬೇಕಂದ್ರೆ 1 2 3 +3 19 ಆಗಿರುತ್ತಾ. 19 ಹಾಕ್ತಂತ ಆಪ್ಷನಲ್ಲಿ 19. ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಇದನ್ನೇ 19 ಅಂತ ಸರಿ ಮಾಡ್ಬಿಡ್ಬೋದು. ಇಲ್ಲೇ 19 ಬಂದೈತೆ. 19 ಯಾವುದ್ರಲ್ಲೂ ಇಲ್ಲ ಇಲ್ಲಿ ಪ್ರಶ್ನೆದಲ್ಲಿ, ಇದನ್ನೇ ಸರಿ ಮಾಡ್ಬೋದು. ನೋಡೋಣ. ಆದರೆ ಉತ್ತರ ಒಂದು ಸರಿಯಾದ ಉತ್ತರ ಇದೆ. ಮುಂದೆ ನೋಡೋಣ. ಜೆಗೆ +3 ಮಾಡೋಣ. ಜೆ ಇಲ್ಲೈತೆ, ಇಲ್ಲಿಂದ +3 ಅಂದ್ರೆ 1 2 3 13 ಆಗಿರುತ್ತೆ. ಡಿಗೆ +3 ಮಾಡಿದ್ರೆ ಇಲ್ಲಿಂದ 1 2 3 7 ಆಗಿರುತ್ತೆ. ಕ್ಯೂಗೆ +3 ಮಾಡಿದ್ರೆ ಇಲ್ಲಿಂದ 1 2 3 20 ಆಗಿರುತ್ತೆ. 19 13 7 20 19 13 7 20 ಇಲ್ಲೇ ಸರಿಯಾದ ಉತ್ತರ ಬಂದೈತಲ್ಲ. ಮೊದಲನೇದಾಗಿ 19 ಯಾವುದ್ರಲ್ಲೂ ಇಲ್ಲ, ಅದಕ್ಕೆ ಒಂದನೇದೇ ಸರಿಯಾದ ಉತ್ತರ ಅಂತ ನಾವು ಡಿಸೈಡ್ ಮಾಡ್ಬೇಕು. ಯಾವ್ದ್ರಲ್ಲಾದ್ರೂ ಇದ್ರೆ ಮತ್ತೆ ಮುಂದಿನ ಸ್ಟೆಪ್ ಹೋಗ್ಬೇಕಾಯ್ತು ಉತ್ತರ ಕಂಡುಹಿಡಿಯಕ್ಕೆ. ನೆಕ್ಸ್ಟ್ ಕ್ವಶನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಬಂದೈತೆ. L, M, N, O, P, Q ಮತ್ತು R ಎಂಬ 7 ಜನರು ಉತ್ತರಕ್ಕೆ ಮುಖ ಮಾಡಿ ನೇರ ಸಾಲಿನಲ್ಲಿ ಕುಳಿತಿದ್ದಾರೆ. ಆದರೆ ಅವರು ಅದೇ ಅನುಕ್ರಮದಲ್ಲಿ ಕುಳಿತಿರಬೇಕೆಂದೇನಿಲ್ಲ ಅಂತ ಹೇಳಿದಾರ. M ಅವರು P ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. O ಅವರು Q ಅವರ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ. R ಅವರು P ಅವರ ತಕ್ಷಣದ ಬಲಕ್ಕೆ ಮತ್ತು L ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. N ಅವರು L ಅವರ ತಕ್ಷಣದ ಬಲಕ್ಕೆ ಮತ್ತು O ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. ಹಾಗಾದರೆ N ಅವರ ಎಡಕ್ಕೆ ಎರಡನೆಯವರಾಗಿ ಯಾರು ಕುಳಿತಿದ್ದಾರೆ ಅಂತ ಕೇಳಿದ್ದಾರೆ. ನೋಡೋಣ ಯಾರ್ಯಾರು ಎಲ್ಲೆಲ್ಲಿ ಕುಂತಾರ ಅಂತ ಕುಂದಿರ್ಸ ಬಿಡಮಂತ ಅವ್ರನ್ನಲ್ಲಿ. ಅದೇ ಕ್ರಮದಲ್ಲಿ ಕುಳಿತಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಕ್ರಮದಲ್ಲೇ LMNOPQR ಅಂತ ಅದೇ ಕ್ರಮದಲ್ಲಿ ಕುಳಿತಿಲ್ಲ. ನೋಡೋಣ. M ಅವರು P ಅವರ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ. ಯಾರು ಕುಳಿತಿದ್ದಾರೆ? M ಅವರು ಕುಳಿತಿದ್ದಾರೆ. P ಅವರ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ. O ಅವರು Q ಅವರ ತಕ್ಷಣ ಎಡಕ್ಕೆ. ಇದು Mಗೂ Pಗೂ O ಮತ್ತೆ Q ಸಂಬಂಧ ಇಲ್ಲಿರೋದ್ರಿಂದ O ಮತ್ತೆ Q ನ ಇಲ್ಲಿ ಬರ್ಕೋತೀವಿ. O ಅವರು Q ಅವರ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ. O ಅವರು Q ಅವರ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ. ನೆಕ್ಸ್ಟ್ R ಅವರು P ಅವರ P ಇಲ್ಲ ಐತೆ, P ಸಂಬಂಧ ಐತಿದು. R ಅವರು P ಅವರ ತಕ್ಷಣ ಬಲಕ್ಕೆ, R ಅವರು P ಅವರ ತಕ್ಷಣ ಬಲಕ್ಕೆ ಮತ್ತು L ಅವರ ತಕ್ಷಣ ಎಡಕ್ಕೆ. L ಅವರ ತಕ್ಷಣ ಎಡಕ್ಕೆ R ಕುಳಿತಿದ್ದಾರೆ, P ಅವರ ತಕ್ಷಣ ಬಲಕ್ಕೆ R ಕುಳಿತಿದ್ದಾರೆ. ನೆಕ್ಸ್ಟ್ N ಅವರು L ಅವರ ತಕ್ಷಣ ಬಲಕ್ಕೆ, N ಅವರು L ಅವರ ತಕ್ಷಣ ಬಲಕ್ಕೆ, N ಅವರು L ಅವರ ತಕ್ಷಣ ಬಲಕ್ಕೆ ಮತ್ತು O ಅವರ ತಕ್ಷಣದ ಎಡಕ್ಕೆ. O ಇಲ್ಲೈತೆ ನೋಡ್ರಿ, O ಅವರ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ. O ನಮ್ಮ ಬಲಕ್ಕೆ ಯಾರು ಕುಳಿತಿರ್ತಾರ? ಇಲ್ಲಿ Q ಕುಳಿತಿರ್ತಾರೆ. ಆಯ್ತಲ್ಲ. ಇಲ್ಲಿ 1 2 3 4 5 6 7 ಜನ ಆಯ್ತಲ್ಲ. 7 ಜನನ ಕೂಡಿಸ್ಬಿಟ್ವಿ. ಯಾವ ಕಡೆ? ಉತ್ತರಕ್ಕೆ ಮುಖ ಮಾಡಿ ಕೂಡಿಸಿದೀವಿ ಅವ್ರನ್ನ. ಕ್ವಶನ್ ಏನಂತ ಕೇಳಿದ್ದಾರೆ, ಹಾಗಾದರೆ N ಅವರ ಎಡಕ್ಕೆ ಎರಡನೆಯವರಾಗಿ ಯಾರು ಕುಳಿತಿದ್ದಾರೆ? N ಅವರ ಎಡಕ್ಕೆ ಎರಡನೆಯವರಾಗಿ 1 2 ಎರಡನೆಯವರಾಗಿ ಯಾರು ಕುಳಿತಿದ್ದಾರೆ? R ಕುಳಿತಿದ್ದಾರೆ. ಉತ್ತರ 2 R ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದಿದ್ದೀವಿ ಆ ಕಡೆ. ಡೈಸಸ್. ಒಂದು ದಾಳದ ಮುಖಗಳ ಮೇಲೆ ER AL O ಮತ್ತು T. ಇದು T ಐತಿದು. ಕಲರ್ ಸ್ವಲ್ಪ ಕಾಣಿಸ್ತಿತ್ತು. T ಇದು. ಅಕ್ಷರಗಳನ್ನು ಗುರುತು ಮಾಡಲಾಗಿದೆ. ಅದೇ ದಾಳದ 2 ಸ್ಥಾನಗಳನ್ನು ಕೆಳಗಿನ ಚಿತ್ರಗಳಲ್ಲಿ ನೀಡಲಾಗಿದೆ. ಹಾಗಾದರೆ ಈ ಮುಖದ ಎದುರುಗಡೆ ಯಾವ ಮುಖವಿದೆ ಅಂತ ಕೇಳಿದ್ರೆ, ಯಾವ ಮುಖ? ಈಗೆ ಆಪೋಸಿಟ್ ಯಾವ್ದು ಬರುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಎರಡರಲ್ಲಿ ಎಲ್ಲ ಕೂಡ ಚೇಂಜ್ ಇದಾವ, ಆದ್ರೆ 6 ಮಾತ್ರ ಎರಡರಲ್ಲೂ ಕೂಡ 6 ಇದೆ. ಅದಕ್ಕೆ ಏನ್ ಮಾಡೋಣ, ನಾವು 6ನ ಮೊದಲು ತಗೊಳ್ಳೋಣ. ಆಂಟಿ ಕ್ಲಾಕ್ ವೈಸ್ ತಗೊಂತೀನಿ, ನಾನು ಗಡಿಯಾರದ ದಿಕ್ಕಿನಲ್ಲಿ ತಗೊಂತೀನಿ.
ಗಡಿಯಾರದ ದಿಕ್ಕಿನಲ್ಲಿ ಈ ಕಡೆಯಿಂದ ತಗೋಬಹುದು, ಈ ಕಡೆಯಿಂದ ಇದನ್ನ ಈ ಕಡೆಯಿಂದ ತಗೊಂಡ್ರೆ ಇದನ್ನು ಕೂಡ ಈ ಕಡೆಯಿಂದನೇ ತಗೋಬೇಕು. ಅಕಸ್ಮಾತ್ ಇದನ್ನೇನಾದ್ರು ಈ ಕಡೆಯಿಂದ ತಗೊಂಡ್ರೆ ಇದನ್ನು ಕೂಡ ಈ ಕಡೆ ಗಡಿಯಾರದ ದಿಕ್ಕಿನಲ್ಲಿ, ಒಂದು ಗಡಿಯಾರದ ದಿಕ್ಕಿನಲ್ಲಿ ತಗೊಂಡ್ರೆ ಇನ್ನೊಂದು ಕೂಡ ಗಡಿಯಾರದ ದಿಕ್ಕಿನಲ್ಲೇ ತಗೋಬೇಕು. ಒಂದನ್ನ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಗೊಂಡ್ರೆ ಇದನ್ನು ಕೂಡ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲೇ ತಗೋಬೇಕಾಗುತ್ತೆ. ಇದನ್ನ ಗಡಿಯಾರದ ದಿಕ್ಕಿನಲ್ಲಿ ತಗೊಂಡಿದ್ದೀನಿ ನಾನು, ಇದನ್ನು ಕೂಡ ಏನ್ ಮಾಡ್ತೀನಿ, ಗಡಿಯಾರದ ದಿಕ್ಕಿನಲ್ಲೇ ತಗೋತೀನಿ. RLT, RLT, ಆರ್ಗೆ ಆರೇ ಬರೀತೀನಿ ಇಲ್ಲಿಂದ. ಆರ್ ಆದ್ಮೇಲೆ ಓ ಆದ್ಮೇಲೆ ಎ. ಆಯ್ತಾ? ನೆಕ್ಸ್ಟ್ ಈಗ ಬಂದಿರೋದು ಎಲ್ಲ ಬಂದಿದಾವ. ಇಲ್ಲಿ ಆರ್ ಸೇಮ್ ಬಂದು ಉಳಿದಿರೋದು ಒಂದೇ, ಒಂದೇ ಉಳಿದೈತೆ. ಈಗೆ ಯಾವ್ದು ಅಪೋಸಿಟ್ ಅಂತ, ಪಿಗೆ ಎ ಅಪೋಸಿಟ್ ಆದ್ರೆ ಎಲ್ಗೆ ಓ ಅಪೋಸಿಟ್, ಆರ್ಗೆ ಇ ಅಪೋಸಿಟ್ ಆಗಿರುತ್ತೆ, ಆರ್ಗೆ ಇ ಅಪೋಸಿಟ್ ಆಗಿರುತ್ತೆ. ಉತ್ತರ ಆರ್. ಹೀಗೆ ಎದುರುಗಡೆ ಇರೋ ಮುಖ ಆರ್ ಆಗಿರುತ್ತೆ. ರಕ್ತ ಸಂಬಂಧಗಳು, ಬ್ಲಡ್ ರಿಲೇಷನ್. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಎಕ್ಸ್ ಮತ್ತು ಇದು ಅಟ್ ಸಿ ಎಂದರೆ ಎಕ್ಸ್ ಅವರು ಸಿ ಅವರ ಮಗಳು. ಇಲ್ಲಿ ಕೊಟ್ಟಿದ್ದಾರೆ ಅವರು ಚಿಹ್ನೆಗಳನ್ನ, ಈ ತರ ಚಿಹ್ನೆ ಇದ್ರೆ ಯಾರು ಯಾರಿಗೆ ಯಾವ ರೀತಿ ಸಂಬಂಧ ಇರ್ತಾರೆ ಅಂತ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಅವರು ಪ್ರಶ್ನೆ ಕೊಟ್ಟಿದ್ದಾರೆ, ಇದು ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಒಂದು ಡ್ರಾಯಿಂಗ್ ಹಾಕಬೇಕು. ಯಾವುದು? ವಂಶವೃಕ್ಷದ ಡ್ರಾಯಿಂಗ್ ಹಾಕಬೇಕು. ಆ ವಂಶವೃಕ್ಷದ ಮೂಲಕ ಯಾರು ಯಾರಿಗೆ ಏನಾಗ್ತಾರೆ ಅಂತ ಕೇಳಿರ್ತಾರೆ. ಜೆ ಅವರು ಎನ್ ಅವರಿಗೆ ಹೇಗೆ ಸಂಬಂಧಿ ಅಂತ ಕೇಳಿದ್ದಾರೆ. ನೋಡೋಣ ಯಾರಿಗೆ ಯಾರು ಹೇಗೆ ಸಂಬಂಧ ಅಂತ ಕೇಳಿಸಿದ ಎನ್ ಅಟ್ ಇ ನೋಡೋಣ. ಫಸ್ಟ್ ಎನ್ ಅಟ್ ಇ ಐತೆ, ಇಲ್ಲಿ ಎನ್ ಹಾಕೋಬೇಕು, ಇಲ್ಲಿ ಇ ಹಾಕೋಬೇಕು, ಇಲ್ಲಿ ಎನ್ ಹಾಕೋಬೇಕು, ಸಿ ಇರೋದಕ್ಕೆ ಇ ಹಾಕೋಬೇಕು. ಎನ್ ಅವರು ಇ ಅವರ ಮಗಳು. ಏನು? ಯಾರು? ಎನ್ ಅವರು ಇ ಅವರ ಮಗಳು. ಎನ್ ಅವರು ಇ ಅವರ ಮಗಳು. ಹೀಗೆ ಯಾವುದೇ ಲಿಂಗನ ಅವರು ಹೇಳಿಲ್ಲ, ಗಂಡ್ಸಾಗಿರ್ಬೋದು ಅಥವಾ ಹೆಂಗ್ಸಾಗಿರ್ಬೋದು, ಲಿಂಗ ಹೇಳಿಲ್ಲ. ಮಗಳು ಅಂತಂದ್ರೆ ಹೆಣ್ಣಾಗುತ್ತೆ, ಅದಕ್ಕೆ ಹೆಣ್ಣಾಗಿರೋದ್ರಿಂದ ಹೆಣ್ಣಿಗೆ ಸರ್ಕಲ್ ಹಾಕೊಂತೀನಿ, ಗಂಡಾಗಿದ್ರೆ ಈ ತರ ಬಾಕ್ಸ್ ಹಾಕೊಂತೀನಿ ನಾನು. ನೆಕ್ಸ್ಟ್ ಯಾವ್ದು ಕೇಳಿದಾರೆ? ಇ ಮತ್ತೆ ಜೆ ನೋಡೋಣ. ನೆಕ್ಸ್ಟ್ ಇ ಮತ್ತೆ ಜೆ. ಈ ಚಿಹ್ನೆ ಎಲ್ಲಿದೆ? ಈ ಚಿಹ್ನೆ ಇಲ್ಲಿದೆ. ಇಲ್ಲಿ ಇ ಹಾಕೋಣ ಎಕ್ಸ್ ಜಾಗಕ್ಕೆ, ಸಿ ಜಾಗಕ್ಕೆ ಜೆ ಹಾಕೋಣ. ನೋಡೋಣ. ಇ ಅವರು ಜೆ ಅವರ ಪತಿ. ಇ ಅವರು ಈ ಪತಿ ಅಂತ ಬಂದ್ರೆ ಗಂಡಸೆ ಆಗಿರ್ತಾನೆ. ಜೆ ಅವರ ಪತಿ, ಜೆ ಅವರ ಪತಿ. ಜೆ ಅಂದ್ರೆ ಪತ್ನಿ ಆಗಿರ್ತಾಳೆ. ಪತ್ನಿ ಆಗಿರೋದ್ರಿಂದ ನಾನು ವುಮೆನ್ ಆಗಿರೋದ್ರಿಂದ ಸರ್ಕಲ್ ಹಾಕಿದ್ದೀನಿ. ಈ ಪತಿ ಆಗಿರೋದ್ರಿಂದ ಮೆನ್ ಆಗಿರ್ತಾನೆ, ಅವನಿಗೆ ಬಾಕ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಜೆ ಮತ್ತು ಎಸ್. ಜೆ ಮತ್ತು ಎಸ್ ಮತ್ತೆ ಅದೇ ಸಿಂಬಲ್ ಇರೋದ್ರಿಂದ ಇಲ್ಲಿ ಜೆ ಹಾಕ್ತೀನಿ, ಇಲ್ಲಿ ಎಸ್ ಹಾಕ್ತೀನಿ. ಜೆ ಅವರು ಸಿ ಅವರ ಮಗಳು. ಜೆ ಅವರು ಸಿ ಅವರ ಮಗಳು. ಯಾರ ಮಗಳು? ಜೆ ಅವರು ಸಿ ಅವರ ಮಗಳು. ಸಿ ಇಲ್ಲಿ ಬರುತ್ತೆ ನೋಡಿ. ಸಿ ಅವರ ಮಗಳು ಯಾರು? ಜೆ. ಆದ್ರೆ ಜೆ ಅವರು ಎನ್ ಅವರಿಗೆ ಹೇಗೆ ಸಂಬಂಧಿ ಅಂತ ಕೇಳಿದ್ದಾರೆ. ಜೆ ಅವರು ಎನ್ ಅವರಿಗೆ ಹೇಗೆ ಸಂಬಂಧಿ? ತಾಯಿ ಆಗ್ತಾರೆ. ಎನ್ ಅವರಿಗೆ ಎನ್ಗೆ ಏನಾಗ್ತಾರೆ? ಜೆ ತಾಯಿ ಆಗ್ತಾರೆ. ಇಲ್ಲಿದೆ ನೋಡ್ರಿ, ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಂಗ್ಲಿಷ್ ವರ್ಣಮಾಲೆಯ ಕ್ರಮವನ್ನು ಆಧರಿಸಿ ಈ ಕೆಳಗಿನ ಸರಣಿಯಲ್ಲಿರುವ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಯಾವುದು ಬರುತ್ತದೆ? ಕ್ವಶನ್ ಮಿಸ್ಟೇಕ್ ಆಗೈತೆ. ಹೌದು ಸರಿ, ಸುಮ್ಮನೆ ಒಂದು ನಿಮಿಷ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಕ್ವಶನ್ ಹಾಕ್ತೀನಿ. ಕ್ವಶನ್
ಇದು ಕ್ವಶನ್. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ ಅವರು. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಈ ಥರ ಆದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಈ ಥರ ಇರೋದನ್ನು ನಾವು ಈ ಥರ ಮಾಡ್ಕೊಂಬಿಡೋಣ. ಅಡ್ಡ ಸಾಲ ಇರೋದನ್ನು ನಾವು ಕಂಬ ಸಾಲಾಗಿ ಮಾಡ್ಕೊಂಬಿಡೋಣ. ನೋಡೋಣ, ಈ ಸೈಡಲ್ಲಿ ಸ್ವಲ್ಪ ಹೈಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ಇಲ್ಲ ಹಾಕ್ತೀನಿ ನಾನು. EHO. ನೆಕ್ಸ್ಟ್ HJP. KLQ. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವುದು ಬೇಡ ನಮಗೆ? QPS. ಈ ಥರ ಕ್ವಶನ್ ಐತೆ. ಉತ್ತರ ಇಲ್ಲೇನು ಬರುತ್ತೆ ಅನ್ನೋದು ಬೇಕಾಗಿದೆ ನಮಗೆ. ಇದು ಹೆಚ್ಚಾಗೈತೆ ಅಂದ್ರೆ +2 ಆಗೈತೆ. FGH +3 ಆಗೈತೆ. +3. ಹೆಚ್ಚಿದ್ದು ಕೆ ಐತೆ ಅಂತಂದರೆ +3 ಆಗೈತೆ. IJK +3 ಆಗೈತೆ. ಕೆ ಇದ್ದು ಮತ್ತೆ ಇಲ್ಲೂ ಕೂಡ ಏನಾಗಬೇಕು? +3 ಆಗಬೇಕು. ಕೆ ಇದ್ದು LMN ಆಗಬೇಕು. +3. ಇದು ಎನ್ನಿಂದ +3 ಮಾಡಿದ್ರೆ OPQ +3 ಆಗುತ್ತೆ. ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ HIJ +2 ಆಗೈತೆ. ಇದು +2 ಆಗೈತೆ. HIJ ಜೆ ಇಂದ ಎಲ್ಲ ಐತೆ ಅಂದ್ರೆ ಇದು ಕೂಡ +2 ಆಗೈತೆ. JKL ಇದು ಕೂಡ ನೆಕ್ಸ್ಟ್ +2 ಆಗಬೇಕು. LMN ಎನ್ನಿಂದ +2 ಆದರೆ NOP ಇದು +3 +2 ಇದು ಕೂಡ ಏನಾಗಿದೆ? +1 ಆಗಿದೆ. OP +1 ಮಾಡಿದ್ರೆ PQ +1 ಮಾಡಿದ್ರೆ QR +1 ಮಾಡಿದ್ರೆ RS. NNR ಉತ್ತರ ಏನು? NNR ಆಗಿರುತ್ತೆ. ಎಲ್ಲಿದೆ ಉತ್ತರ? NNR ಆಪ್ಷನ್ 4ರಲ್ಲಿ ಇದೆ. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವೆನ್ ಡಯಾಗ್ರಾಮ್ ಕೇಳಿದಾರೆ. ಸ್ವಲ್ಪ ಟೈಪಿಂಗು ಕಾಣಿಸ್ತಾ ಇಲ್ಲ, ನಾನೇ ಮಾಡ್ತೀನಿ. ಇದು ಮೊದಲನೇದು ಮಹಿಳೆ. ಎರಡನೇದು ಹೃದ್ರೋಗ ತಜ್ಞ. ಮೂರನೇದು ಇಂಜಿನಿಯರ್. ಇದರಲ್ಲಿ ಸರಿಯಾದ ಉತ್ತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿಯಾದ ಉತ್ತರ ಯಾವುದಂತಂದ್ರೆ ಆಪ್ಷನ್ 2 ಇದೆ. ಏನಾಗಿರ್ತದೆ? ಒಂದು, ಇದು ಮಹಿಳೆ ಆದರೆ, ಇದೇನಾದರೂ ಮಹಿಳೆ ಆದರೆ ಮಹಿಳೆ ಹೃದ್ರೋಗ ತಜ್ಞನೂ ಆಗಿರ್ಬೋದು ಅಥವಾ ಇಂಜಿನಿಯರ್ ಕೂಡ ಆಗಿರ್ಬೋದು. ಇಂಜಿನಿಯರು ಹೃದ್ರೋಗ ತಜ್ಞ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಇಂಜಿನಿಯರ್ಗೂ ಹೃದ್ರೋಗ ತಜ್ಞಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಮಹಿಳೆ ಬಂದು ಇಲ್ಲಿ ಹೃದ್ರೋಗ ತಜ್ಞ ಅಥವಾ ಇಲ್ಲಿ ಇಂಜಿನಿಯರ್ ಬಂದ್ರೆ ಇಂಜಿನಿಯರ್ಗೂ ಹೃದ್ರೋಗ ತಜ್ಞಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದೇ ರೀತಿ ಇಲ್ಲಿ ಮಹಿಳೆ ಬಂದು ಇಲ್ಲಿ ಇಂಜಿನಿಯರ್ ಬಂದ್ರೆ ಹೃದ್ರೋಗ ತಜ್ಞಗೂ ಇಂಜಿನಿಯರ್ಗೂ ಸಂಬಂಧ ಇಲ್ಲ. ಮಹಿಳೆ ಹೃದ್ರೋಗ ತಜ್ಞ ಆಗ್ಬೋದು, ಆದ್ರೆ ಎಲ್ಲ ಇಂಜಿನಿಯರ್ ಕೂಡ ಮಹಿಳೆಯರು ಇರೋದಿಲ್ಲ. ಅದೇ ರೀತಿ ಗಂಡು ಮಕ್ಕಳು ಕೂಡ ಇರೋದಿಲ್ಲಲ್ಲ. ಮಹಿಳೆಗೂ ಮತ್ತೆ ಇಂಜಿನಿಯರ್ಗೂ ಸಂಬಂಧ ಇದೆ. ಎಲ್ಲಾ ಮಹಿಳೆಯರು ಇಂಜಿನಿಯರ್ ಆಗಿರೋದಿಲ್ಲ. ಕೆಲವೊಂದಿಷ್ಟು ಮಹಿಳೆಯರು ಇಂಜಿನಿಯರ್ ಆಗಿದ್ದಾರೆ, ಕೆಲವೊಂದಿಷ್ಟು ಮಹಿಳೆಯರು ಹೃದ್ರೋಗ ತಜ್ಞರು ಆಗಿದ್ದಾರೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಮಿರರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದರ ಆಪೋಸಿಟ್ ಯಾವ ಥರ ಬರುತ್ತೆ. ಕೆಳಗೆ ತೋರಿಸಿರುವಂತೆ MN ಜಾಗದಲ್ಲಿ ಒಂದು ದರ್ಪಣವನ್ನು ಇಟ್ಟಾಗ ದರ್ಪಣದಲ್ಲಿ ಕಾಣುವ ಸರಿಯಾದ ಪ್ರತಿಬಿಂಬದ ಚಿತ್ರವನ್ನು ಆಯ್ಕೆ ಮಾಡಿ. ಇಲ್ಲೇನಾದರೂ ಮಿರರ್ ಇಟ್ಟರೆ
ಆ ಮಿರರಲ್ಲಿ ಯಾವ ರೀತಿ ಈ ಚಿತ್ರ ಕಾಣಿಸುತ್ತೆ ಅಂತ. ಇದು ನೋಡ್ರಿ, ಸೇಮ್ ಆಸ್ ಇಟ್ ಈಸ್ ಇದೇ ಥರನೇ ಕಾಣಿಸುತ್ತೆ. ಅಕಸ್ಮಾತ್ ಮಿರರ್ ಇಟ್ಟರೆ ಮಿರರ್ ಇಮೇಜಲ್ಲಿ ಈ ಕಡೆ ಕೂಡ ಸೇಮ್ ಬರುತ್ತೆ ಅನ್ಸುತ್ತೆ. ಸೇಮೇ ಬರುತ್ತೆ ಸ್ನೇಹಿತರೆ. ತ್ರಿಭುಜ ಅಂತ ಏನು ಚೇಂಜ್ ಆಗಲ್ಲ, ಈ ಕಡೆ ಬಂದ್ರು ಅಷ್ಟೇ, ಆ ಕಡೆ ಬಂದ್ರು ಅಷ್ಟೇ. ಬಾಕ್ಸ್ ಕೂಡ ಏನು ಚೇಂಜ್ ಆಗಲ್ಲ. ಇದು ಕೂಡ ಆರೋ ಮಾರ್ಕ್ ಇದೆಯಲ್ಲ ಕೆಳಗಡೆ ಇಲ್ಲಿ ಒಳಗಡೆ, ಅದು ಕೂಡ ಏನು ಚೇಂಜಸ್ ಆಗಲ್ಲ. ಸೇಮ್ ಆಸ್ ಇಟ್ ಇಸ್ ಇದೇ ತರ ಇರೋ ಚಿತ್ರ ಎಲ್ಲೈತೆ ನೋಡ್ರಿ ಇಲ್ಲಿ. ಇದು ಬರಲ್ಲ, ಇದ್ಯಾಕೆ ಬರಲ್ಲ ಅಂತಂದ್ರೆ ಆರೋ ಮಾರ್ಕು ನೋಡ್ರಿ ಇದು ಮಿಸ್ ಆಗೈತೆ ಇಲ್ಲಿ. ಇದು ಕೂಡ ಬರಲ್ಲ, ಇದು ಬರಲ್ಲ. ಇದು ಯಾಕೆ ಬರಲ್ಲ ಅಂತಂದ್ರೆ ಇಲ್ಲಿ ಇದು ಮಿಸ್ ಆಗೈತೆ. ಇದು ಕೂಡ ಬರಲ್ಲ. ಇದು ಯಾಕಂತಂದ್ರೆ ಆರೋ ಮಾರ್ಕ್ ಹಿಂಗ್ ಬರ್ಬೇಕು, ಅದ್ರ ಬದಲು ಹಿಂಗ್ ಬಂದಿದ್ದು. ಆಯ್ಕೆ ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು ಗುಂಪಿಗೆ ಸೇರದ ಅಕ್ಷರನ ತೆಗೆಯಕ್ಕೆ ಹೇಳಿದ್ದಾರೆ. ಗುಂಪಿಗೆ ಸೇರದ ಅಕ್ಷರ ಇಂಗ್ಲಿಷ್ ವರ್ಣಮಾಲೆಯ ಅನುಕ್ರಮವನ್ನು ಆಧರಿಸಿ ಈ ಕೆಳಗಿನ 4 ಅಕ್ಷರ ಗುಚ್ಛಗಳ ಪೈಕಿ 3 ಒಂದು ವಿಶಿಷ್ಟ ರೀತಿಯಲ್ಲಿ ಸದೃಶವಾಗಿದೆ ಮತ್ತು ಅದು ಒಂದೇ ಗುಂಪಿಗೆ ಸೇರುತ್ತವೆ. ಈ ಗುಂಪಿಗೆ ಸೇರದ ಅಕ್ಷರ ಗುಚ್ಛ ಯಾವುದು? ಗುಂಪಿಗೆ ಸೇರದೇ ಇರೋದು? SUVNPL FHJ. ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ? S ಇಂದ ಯುಗೆ TU +2 ಆಗಿದೆ, +2 ಆಗಿದೆ. ಇಲ್ಲಿಂದ ಇಲ್ಲಿಗೆ +1 ಆಗಿದೆ. ಇಲ್ಲಿಂದ ಇಲ್ಲಿಗೆ N ಇದು P ಆಯಿತು, +2 ಆಗೈತೆ. N ಇದು +2 ಅಂತಂದ್ರೆ N ಇದು OP +2. P ಇಂದ R ಆಯ್ತು ಅಂತಂದ್ರೆ ಇದು ಕೂಡ +2 ಆಗೈತೆ, ಇದು ಕೂಡ +2. P ಇಂದ QR R +2. H ಇದು IJ ಇದು ಕೂಡ 1 2 +2 ಆಗೈತೆ. J ಇದ್ದು ಎಲ್ಲಾಗೈತೆ ಅಂತಂದ್ರೆ 1 2 +2. F ಇದ್ದು H ಆಯ್ತು ಅಂದ್ರೆ ಇಲ್ಲೂ ಕೂಡ +2 ಆಗೈತೆ. H ಇದ್ದು J ಆಯ್ತು ಅಂದ್ರೆ ಇಲ್ಲೂ ಕೂಡ +2 ಆಗೈತೆ. ಅಂದ್ರೆ ಇದು ಕೂಡ 2 +2 ಆಗೈತೆ, ಇಲ್ಲೂ 2 +2 ಆಗೈತೆ, ಇಲ್ಲೂ 2 +2 ಆಗೈತೆ. ಇಲ್ಲಿ +2 ಮತ್ತೆ +1 ಆಗಿದೆ. ಮೊದಲನೇ ಆಪ್ಷನ್ ಏನಾಗಿದೆ? ಇದು ಗುಂಪಿಗೆ ಸೇರೋದಿಲ್ಲ. ಮೊದಲನೇ ಆಪ್ಷನ್ ಗುಂಪಿಗೆ ಸೇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದೋ ತರ್ಕವನ್ನು ಆಧರಿಸಿ CLONE ಎಂಬುದನ್ನು BLUKU ಎಂದು ಬರೆಯಲಾಗುತ್ತದೆ ಮತ್ತು BOUND ಎಂಬುದನ್ನು AOAKT ಎಂದು ಬರೆಯಲಾಗುತ್ತದೆ. ಅದೇ ತರ್ಕವನ್ನು ಅನುಸರಿಸಿ NICHE ಎಂಬುದನ್ನು ಹೇಗೆ ಬರೆಯಲಾಗುತ್ತದೆ? CLONE ಇದನ್ನ ಹೆಂಗೆ ಬರ್ತಾರೆ? ಸೈಡಿಗೆ ಬರ್ಕೊಳ್ಳೋದು ಬೇಡ, ಈ ಕೆಳಗಡೆ ಬರ್ಕೋಣ. ಏನಂತ ಡಿಕೋಡ್ ಮಾಡಿದ್ದಾರೆ? BLUKU. ನೆಕ್ಸ್ಟ್ BOUND ಬಾಂಡ್ ಅನ್ನೋದನ್ನ ಏನಂತ ಡಿಕೋಡ್ ಮಾಡಿದ್ದಾರೆ? AOAKT. ನೆಕ್ಸ್ಟ್ ನಮಗೆ ಬೇಕಾದ್ರೆ ಅವ್ರು ಕೇಳಿರೋ ಕ್ವಶನ್ NICHE ಇದನ್ನೇನಂತ ಮಾಡಿದ್ದಾರೆ ನೋಡೋಣ. ನಾನು ಸಿ ಇರೋದು ಬಿ ಆಗಿದೆ, -1 ಆಗೈತೆ. ಇಲ್ಲಿಂದ -1 ಆಗೈತೆ. ಎಲ್ಲಿರೋದು ಎಲ್ಲಾಗೈತೆ ಅಂತಂದ್ರೆ ಸೇಮ್ ಆಸ್ ಇಟ್ ಇಸ್ ಅದನ್ನೇ ಹಚ್ಚಿದ್ದಾರೆ. ಈ ಓ ಇದು ಯು ಆಗೈತೆ, ಓ ಇರೋದು ಯು ಆಗೈತೆ ಅಂತಂದ್ರೆ ಓ ಇಂದ ಯು 1 2 3 4 5 6 +6 ಆಗೈತೆ, +6 ಆಗೈತೆ. ಎನ್ ಇರೋದು ಕೆ ಆಗೈತೆ ಅಂತಂದ್ರೆ ಎನ್ ಇಂದ ಕೆ 1 2 3 -3 ಆಗೈತೆ. ಯಾವುದು ಫಾರ್ಮುಲಾನೇ ಸಿಗ್ತಾ ಇಲ್ಲಲ್ಲ. ನೋಡೋಣ.
ಇ ಇಂದ ಯು ಜಾಸ್ತಿ ವ್ಯತ್ಯಾಸ ಆಗಿಬಿಡುತ್ತಲ್ಲ. ಪ್ಲಸ್ 16 ಆಗುತ್ತೆ ಇದು. ನೋಡೋಣ. 1 2 3 4 5 6 7 8 9 10 11 12 13 14 15 16 ಪ್ಲಸ್ 16 ಆಗುತ್ತೆ. ಪ್ಲಸ್ 16 ಯಾಕೋ ಸೇಮ್ ಇರೋ ಥರ ಇದೆ. ನೋಡೋಣ ನೆಕ್ಸ್ಟ್. ಬಿ ಇಂದ ಎ ಆಗಿದೆ ಅಂತಂದರೆ -1 ಆಗೈತೆ. -1 ಓ ಆ್ಯಸ್ ಇಟ್ ಈಸ್ ಸೇಮ್ ಐತೆ. ಯು ಇಂದ ಎ ಆಗಿದೆ. ಯು ಇಂದ ಎ ಆಗಿದೆ. ಯು ಇಂದ ಎ ಆಗಿದೆ ಅಂತಂದರೆ ಪ್ಲಸ್ ಈ ಕಡೆ ಹೋಗ್ಬೇಕಲ್ಲ. 1 2 3 4 5 6 6 ಎ ಆಗಿದೆ. ಪ್ಲಸ್ 6 ಎನ್ ಇಂದ ಕೆ ಆಗಿದೆ. ಎನ್ ಇಂದ ಕೆ ಆಗಿದೆ ಅಂತಂದರೆ 1 2 3 -3. ಡಿ ಇಂದ ಟಿ. ಡಿ ಇಂದ ಟಿ ಇಲ್ಲಿಂದ 1 2 3 4 5 6 7 8 9 10 11 12 13 14 15 16 ಪ್ಲಸ್ 16 ಪ್ಲಸ್ 16 ಸೇಮ್ ಇದೆಯಾ? -1 -1 ಸೇಮ್ ಇದೆ. ಎಲ್ಲಿದೆ? ಓ ಇರೋದು ಓ ಇದೆ. ಪ್ಲಸ್ 6 -3 ಪ್ಲಸ್ 16. ನೆಕ್ಸ್ಟ್ ಇದೇ ರೀತಿ ನಾವು ಇಲ್ಲಿ -1 ಮಾಡ್ಕೋಬೇಕು. ಸೇಮ್ ಇದೆ ಹಂಗೆ ಬರ್ಕೋಬೇಕು. ನೆಕ್ಸ್ಟ್ ಇದು ಪ್ಲಸ್ 6 ಮಾಡಬೇಕು. ಇಲ್ಲಿ -3 ಮಾಡಬೇಕು. ಪ್ಲಸ್ 16 ಮಾಡಿದ್ರೆ ನಮಗೆ ಉತ್ತರ ಬರುತ್ತೆ. -1 ಎನ್ಗೆ -1 ಎಮ್ ಆಗಿರುತ್ತೆ. ನೋಡಿ ಎನ್ಗೆ -1 ಎಮ್ ಆಗೈತೆ. ಐಗೆ ಸೇಮ್ ಐನೇ ಬರ್ಕೊಳ್ಳೋಣ. ಸಿಗೆ +6 ನೋಡೋಣ. ಸಿಗೆ +6 1 2 3 4 5 6 ಐ ಬರುತ್ತೆ. ಐ ಬರುತ್ತೆ. ಎಮ್ ಐ ಐ ಯಾವುದರಲ್ಲಿದೆ? ಇದನ್ನು ಹೋಯ್ತು, ಇದನ್ನು ಹೋಯ್ತು. ಇವೆರಡರಲ್ಲೂ ಇದೆ. ಇವೆರಡರಲ್ಲಿ ನೋಡೋಣ. ನೆಕ್ಸ್ಟ್ -3 ಹೆಚ್ಚಿಂದ -3 ನೋಡೋಣ. ಹೆಚ್ಚಿಂದ -3 ಇಲ್ಲಿಂದ 1 2 3 ಈ ಬರುತ್ತೆ. ಸಿ ಇಂದ +16 ಮಾಡಬೇಕು. ಸಿ ಇಂದ +16 ಸಿ ಇಲ್ಲೈತೆ. ಸಿ ಇಂದ +16 1 2 3 4 5 6 7 8 9 10 11 12 13 14 15 16 ಎಸ್ ಬರುತ್ತೆ. ಸಿ ಇಂದನಾ? ಇದು ಸಿ ಅಲ್ಲ. ಕ್ವಶನ್ ರಾಂಗ್ ಮಾಡ್ತಿದ್ದೀವಿ. +16 ಮಾಡಬೇಕು. ಸಿ ಅಲ್ಲ ಇದು. ಇಲ್ಲಿ ಇ ಇದೆ. ಇ ಇಂದ +16 ಮಾಡಬೇಕು. ಇಯಿಂದ ಸಾರಿ 1 2 3 4 5 6 7 8 9 10 11 12 13 14 15 16 16 ಯು ಬರುತ್ತೆ. MIIEU MIIEU ಎರಡರಲ್ಲೂ ಕೂಡ ಸೇಮ್ ಇದೆ. ಅದು ಟೈಪಿಂಗ್ ಮಾಡಬೇಕಾದ್ರೆ ಅದೇ ಥರ ನಮ್ಗೆ ಮಿಸ್ ಆಗಿ ಟೈಪ್ ಆಗಿದೆ. ಎರಡರಲ್ಲೂ ಕೂಡ ಉತ್ತರ ಬಂದ್ಬಿಟ್ಟಿದೆ. ಎರಡರಲ್ಲಿ ಯಾವ್ದು ಹಾಕಿದ್ರು ಕೂಡ ಸರಿನೇ. ಬಟ್ ಆಪ್ಷನಲ್ಲಿ ಕ್ವಶನ್ ಪೇಪರಲ್ಲಿ ಆಪ್ಷನ್ 1 ಇದೆ. ಇದು ಟಿ ಆಗಬೇಕಾಗಿತ್ತು. ಇದು ಟಿ ಆಗಬೇಕಾಗಿತ್ತು. ಯು ಆಗಿದೆ. ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿ ಹೊಂದುತ್ತದೆ? ಪ್ರಶ್ನಾರ್ಥಕ ಚಿಹ್ನೆ ಅನ್ನೋದಕ್ಕೆ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿಲ್ವಲ್ಲ. ಪ್ರಶ್ನೆನೂ ಕೂಡ ಇದು ಕೂಡ ಮಿಸ್ ಆಗಿದೆ. ಏನು ಕ್ವಶನ್ ಇದೆ ನೋಡೋಣ. 4 6 10 18 34 ಏನು ಬರುತ್ತೆ? ನೋಡೋಣ ಏನು ಬರುತ್ತಂತ.
ಡಿಫ್ರೆನ್ಷಿಯೇಷನ್ ನೋಡೋಣ. ಜಾಸ್ತಿ ವ್ಯತ್ಯಾಸ ಆಗಿಲ್ಲ, ಹಾಗಾಗಿ ನಾನು ಕೂಡಿಸಿ ಲೆಕ್ಕ ಮಾಡ್ತೀನಿ. ಹೆಚ್ಚು ಕಡಿಮೆ ಜಾಸ್ತಿ ವ್ಯತ್ಯಾಸ ಇದ್ದರೆ ಗುಣಾಕಾರನಾದರೂ ಟ್ರೈ ಮಾಡ್ತಿದ್ದೆ. ಇಲ್ಲಿ ಜಾಸ್ತಿ ವ್ಯತ್ಯಾಸ ನಂಗೆ ಕಾಣಿಸ್ತಿಲ್ಲ, ಕೂಡಿಸಿ ಲೆಕ್ಕ ಮಾಡ್ತೀನಿ. ಸಂಖ್ಯೆ ಏರಿಕೆ ಕ್ರಮ ಇರೋದ್ರಿಂದ ನಾನು ಇದನ್ನೇನು ಮಾಡ್ತೀನಿ, +2 ಮಾಡ್ತೀನಿ. +2 ಆಗಿರೋದ್ರಿಂದ 4ಕ್ಕೆ 2 ಸೇರಿಸಿದ್ರೆ 6 ಆಗುತ್ತೆ. 6ಕ್ಕೆ 4 ಸೇರಿಸಿದ್ರೆ 10 ಆಗುತ್ತೆ. 10ಕ್ಕೆ 8 ಸೇರಿಸಿದ್ರೆ ಏನಾಗುತ್ತೆ, 18 ಆಗುತ್ತೆ. ಇಲ್ಲೇನಾಗಿದೆ, 2 4 5 4 ಇದ್ದು 8 ಆಗಿದೆ. ಇದೇ 1 to ಡಬಲ್ ಆಗಿದೆ. ಇಲ್ಲ ಅಂತಂದರೆ ಇಲ್ಲಿಂದ 2 2 ಆಗೈತೆ, ಇದು 4 2 ಆಗೈತೆ, ಇದು ನೆಕ್ಸ್ಟ್ 8 2 ಆಗುತ್ತೆ. ಒಟ್ಟಿನಲ್ಲಿ 1 to ಡಬಲ್ ಆಗಿದೆ. 8ರಿಂದ ಇದು 16 ಪ್ಲಸ್ ಆಗುತ್ತೆ. 18ಗೆ +16 ಮಾಡಿದ್ರೆ 34 ಬರುತ್ತೆ. ಈ 16 16 2 16 × 2 16 2 32 ಆಗುತ್ತೆ. ಈ 34ಕ್ಕೆ 32 ಸೇರಿಸಿದ್ರೆ ಉತ್ತರ ಎಷ್ಟಾಗುತ್ತೆ, ಉತ್ತರ ಎಷ್ಟಾಗುತ್ತೆ, 66 ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಂದು ವಿಶಿಷ್ಟ ರೀತಿಯಲ್ಲಿ SBCF ಎಂಬುದು RADG ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಲ್ಲಿ NVMO ಎಂಬುದು MUNP ಎಂಬುದಕ್ಕೆ ಸಂಬಂಧಿಸಿದೆ. ಹಾಗಾದರೆ ಅದೇ ತರ್ಕವನ್ನು ಅನುಸರಿಸಿದಾಗ GUAX ಎಂಬುದು ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ನೋಡೋಣ. ಏನು SBCF ಇದು RADG ನೆಕ್ಸ್ಟ್ ಯಾವುದು, NVMO ಇದೇನು ಯಾವುದಕ್ಕೆ, MUNP ನೆಕ್ಸ್ಟ್ ಅವ್ರು ಕೇಳಿರೋದು GUAX. ಇಲ್ಲೇನಾಗಿದೆ ನೋಡೋಣ. ಎಸ್ ಇದ್ದು 6 ಆಗೈತೆ ಅಂತಂದರೆ -1 ಆಗೈತೆ. ಎಸ್ 6 ಆದಮೇಲೆ ಎಸ್ ಬರುತ್ತಲ್ಲ, ಆರ್ನ ಹಿಂದೆ ಎಸ್ನ ಹಿಂದೆ ಯಾವುದಾಗಿರುತ್ತೆ, 6 ಆಗಿರುತ್ತೆ. ಬಿನ ಹಿಂದೆ -1 ಮಾಡಿದ್ರೆ ಎ ಬರುತ್ತೆ. ಸಿ ಇರೋದು ಬಿ ಆಗಿದೆ, +1. ಎಫ್ ಇರೋದು ಜಿ ಆಗಿದೆ, +1. -1 -1 +1 +1. ನೋಡ್ರಿ, ಇದು ಎನ್ ಇರೋದು ಎಮ್ ಆಗಿದೆ, -1. ವಿ ಇರೋದು ಯು ಆಗಿದೆ, -1. ಎಮ್ ಇರೋದು ಎನ್ ಆಗಿದೆ, +1. ಓ ಇರೋದು ಪಿ ಆಗಿದೆ, +1. ಅಂದರೆ ಇದು ಕೂಡ ಏನಾಗಬೇಕು, -1 -1 +1 +1 ಇಷ್ಟೇ. ಜಿನ ಹಿಂದೆ ಯಾವುದು ಬರುತ್ತೆ, ಎಫ್ ಬರುತ್ತೆ. ಜಿನ ಹಿಂದೆ ಯುನ ಹಿಂದೆ ಟಿ ಬರುತ್ತೆ. ಆಲ್ರೆಡಿ FT ಇದು ಹೋಯ್ತು, 3 ಇದಾವೆ. ಎಗೆ +1 ಬಿ ಆಗಿರುತ್ತೆ. ಇದು ಹೋಯ್ತು, ಇದು ಹೋಯ್ತು. FTB 2 ಉಳಿದ. ಎಕ್ಸ್ಗೆ +1 ವೈ ಇದು Z ಹೋಯ್ತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಹ್ಞೂ 20 ಕ್ವಶನ್ಸ್ ಇಲ್ಲಿಗೆ ಮುಗೀತು. ಇದು 2025 ಓಲ್ಡ್ ಕ್ವಶನ್ ಪೇಪರ್ ಆಗಿತ್ತು. ಆಲ್ಮೋಸ್ಟ್ ಪ್ರಿಪ್ರೇಷನ್ ಚೆನ್ನಾಗಿ ನಡೆಸಿದ್ದೀರಾ ಅಂದ್ಕೊತೀನಿ. ಯಾರ್ಯಾರು ನಡೆಸ್ತಾ ಇದ್ದೀರಾ ನೋಡಿರಿ, ನೀವೇ ಲೆಕ್ಕ ಮಾಡಿರಿ, ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ರಿ.